ನಮಸ್ತೆ ಗುರುಜಿ, ಎಲ್ರಿಗೂ ನಮಸ್ಕಾರ. ಮೊದಲನೇದ ಹೇಳ್ಬೇಕಾದ್ರೆ ಅದೇ ತಾವು ಮಾತು ಬಗ್ಗೆ ಹೇಳಿದ್ದು ಬಹಳ ಇಂಪಾರ್ಟೆಂಟ್ ಅನ್ಸಿತ್ತು ಸರ್. ನಾವ್ ಏನ್ ಗೊತ್ತಿದ್ರು ನಿಜವಾಗ್ಲೂ ಗೊತ್ತಿದೆ ಅಂತ ಮಾತಾಡೋದು ಸರಿಯಲ್ಲ. ಧ್ಯಾನದಲ್ಲಂತೂ ಬಹಳ ನಾವು ಕಮ್ಮಿ ಮಾತಾಡಿದ್ರೆ ಬಹಳ ಬಹಳ ಮುಖ್ಯ ಅಂತ ಹೇಳ್ಕೊಂಡು ಹೇಳಕ್ ಇಷ್ಟಪಡ್ತೇನೆ ಸರ್. ನೆಕ್ಸ್ಟ್ ಬಾಗಲಕೋಟೆದು ಪ್ರೋಗ್ರಾಮ್ಗೆ ಬಂದ್ರೆ, ಇವತ್ತು ಸಾಯಂಕಾಲ ಮೀಟಿಂಗಿಗೆ ಎಲ್ಲರೂ ಹಾಜರಾದ್ರೆ ಬಹಳ ಬಹಳ ಒಳ್ಳೇದು. ಯಾಕಂತಂದ್ರೆ ಪ್ರಥಮವಾಗಿ ನಮ್ಮ ಪ್ರಚಾರಗಳು, ಉದಾಹರಣೆಗೆ ನಾವು ಹುಬ್ಳಿ ಪ್ರೋಗ್ರಾಮ್ ಆಗಲಿ ಅಥವಾ ಯೋಗ ದಿನಾಚರಣೆಯ ಒಂದು ಪ್ರಚಾರವನ್ನ ಹೇಗೆ ಮಾಡಿದ್ವಿ ಆ ಲೆವೆಲಲ್ಲಿ ಇಲ್ಲಿ ಆಗ್ತಾ ಇಲ್ಲ ಅಂತ ನನ್ಗೆ ಅನ್ನಿಸ್ತಾ ಇದೆ. ಅದು ಬರ್ಬೇಕಾಗುತ್ತೆ, ಅದು ಪ್ರಚಾರ. ಯಾಕಂದ್ರೆ ಈ ವಿಶ್ವ ಧ್ಯಾನ ದಿನಾಚರಣೆ ಕೇವಲ ಬಾಗಲಕೋಟೆಗೆ ಸೀಮಿತ ಅಲ್ಲ, ಇಡೀ ಕರ್ನಾಟಕಕ್ಕೆ ಸೀಮಿತ. ಇವನ್ ಔಟ್ಸೈಡ್ ಕರ್ನಾಟಕ ಕೆಲವರು ಪುಣೆಯಲ್ಲಿ ಇಲ್ಲೆಲ್ಲ ನಮ್ಮ ಸುಜಾತ ಮೇಡಮ್ ಎಲ್ಲ ಆ ಕಡೆಯಿಂದ ಹಾಜರಾಗ್ತಾ ಇದ್ದಾರೆ. ಆದ ಕಾರಣ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಎಲ್ಲ ಕಡೆನೂ ನಮ್ಮ ಎಷ್ಟು ಜನ ನಮ್ಮ ವೇದಿಕೆಯಲ್ಲಿ ಇದ್ದಾರೆ ಅವರೆಲ್ಲರೂ ಸಹ ಈ ಎಫರ್ಟ್ ಅನ್ನು ಹಾಕಿ ಹೆಚ್ಚು ಜನಗಳು ಬರೋ ಹಾಗೆ ಮಾಡಬೇಕು ಅಂತ. ಅದಕ್ಕೋಸ್ಕರ ಎಲ್ಲರೂ ಸಹ ನಾವು ಹುಬ್ಳಿ ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ನಂದಾ ಮೇಡಮ್ ಅವ್ರನ್ನ ಹೇಳ್ಬೇಕು ಅಂದ್ರೆ ಇಡೀ ಅವರ ಫ್ಯಾಮಿಲಿ ಎಲ್ಲ ಇನ್ವಾಲ್ವ್ ಆಯ್ತು. ತುಂಬಾ ಅವರು ಪ್ರಚಾರವನ್ನ ಮಾಡಿದ್ರು. ಬಾಗಲಕೋಟೆಯಲ್ಲಿ ನನಗೆ ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ನಾನು ಅವ್ರ ಹತ್ರ ಮಾತಾಡಿದೆ, ನಿನ್ನೆ ಗೀತಾ ಮೇಡಮ್ ಅವರು ಮಾತಾಡಿದಾರಂತೆ, ಬಟ್ ಆ ಲೆವೆಲಲ್ಲಿ ಆಗ್ತಾ ಇಲ್ಲ. ಅವ್ರಿಗೆ ಗೊತ್ತಾಗ್ತಾ ಇಲ್ವಾ ಅಥವಾ ಏನು ಅಂತ ಗೊತ್ತಿಲ್ಲ. ಇನ್ನೊಂದೇನು ಅಂತಂದ್ರೆ, ಬಾಗಲಕೋಟೆಯಲ್ಲಿ ಇರತಕ್ಕಂಥ ನಮ್ಮ ವೇದಿಕೆಯಲ್ಲಿ ಯಾರಿದ್ದಾರೆ ಅಂತ ನಮಗೂ ಕರೆಕ್ಟ್ ಗೊತ್ತಿಲ್ಲ. ದಯಮಾಡಿ ಇದ್ರೆ ತಾವು ಒಂದು ಮೆಸೇಜ್ ಅನ್ನ ಹಾಕಿದ್ರೆ ಒಳ್ಳೇದು. ಯಾವ ಡಿಸ್ಟ್ರಿಕ್ಟ್ಸ್ ಅಂತ ಹೇಳಿಮಾ, ಅವಾಗ ಎಲ್ಲರೂ ಅವರವರು ಸ್ಪಂದನೆ ಮಾಡ್ತಾರೆ. ಒಂದು ಬಾಗಲಕೋಟೆ, ಬಿಜಾಪುರ, ಹಾವೇರಿ, ಧಾರವಾಡ, ದಾವಣಗೆರೆನೂ ಆಗುತ್ತೆ. ಆಮೇಲೆ ಬೆಳಗಾವಿ 5 ಸರ್. ದಾವಣಗೆರೆ ಸೇರಿದ್ರೆ 6 ಆಗುತ್ತೆ. ಅದು ಬಿಟ್ಟು 5 ಜಿಲ್ಲೆಗಳು ಹತ್ರ ಇದ್ದಾವೆ. ಆದ ಕಾರಣ ಈ 5 ಜಿಲ್ಲೆಯವರು ಆದಷ್ಟು ಒಂದು ಪ್ರಚಾರವನ್ನ ಮಾಡಿ ಬರೋ ಹಾಗೆ ಮಾಡಬೇಕು. ಬಾಗಲಕೋಟೆ, ಬಿಜಾಪುರ ಇದೆಲ್ಲ ಟ್ವಿನ್ ಇದ್ದದ್ದು, ಈಗ ಡಿವೈಡ್ ಆಗಿ ಆದಂಥದ್ದು. ಆಮೇಲೆ ಧಾರವಾಡ, ಹುಬ್ಳಿ, ಬೆಳಗಾವಿ. ಓಕೆ ಸರ್. ಹಾವೇರಿನೂ ಸೇರುತ್ತೆ, ಯಾಕಂತಂದ್ರೆ ಕೆಲವು ತಾಲೂಕುಗಳು ಅದಕ್ಕೆ ಬಾರ್ಡರ್ ನಲ್ಲಿ ಇರ್ತವೆ. ಟೋಟಲ್ 6 ಡಿಸ್ಟ್ರಿಕ್ಟ್ ಬರುತ್ತಾ? ಹಾ ಸರ್. ದಾವಣಗೆರೆನೂ ಸೇರಿದ್ರೆ 6 ಜಿಲ್ಲೆ. ಯಾಕಂದ್ರೆ ದಾವಣಗೆರೆಯವರು ಸುಮಾರು ಜನ ನಮ್ಮ ವೇದಿಕೆಯಲ್ಲಿ ಇದ್ದಾರೆ. ಹಾಗಾಗಿ ಪ್ರಚಾರ ಮಾಡಿ ಒಂದಷ್ಟು ಜನನ ಬರ್ಲಿಕ್ಕೆ ಹೇಳಿದ್ರೆ, ಏನಂದ್ರೂ ಎಲ್ಲಿದ್ರು ಒಂದ್ ನೈಟ್ ಜರ್ನಿ ಅಷ್ಟೇ. ರೈಟ್. ಫಸ್ಟ್ ಬಾಗಲಕೋಟೆಯಲ್ಲಿ ಅಂತ ಮಾಸ್ಟರ್ಸು ಮೆಸೇಜ್ ಮಾಡಿ ಮತ್ತೆ ಹ್ಯಾಂಡೇಜ್ ಮಾಡಿ. ನೆಕ್ಸ್ಟ್ ಬಿಜಾಪುರ ಮೆಸೇಜ್ ಮಾಡಿ. ಇರಿ ಒಂದ್ ನಿಮಿಷ. ನೆಕ್ಸ್ಟ್ ಬಿಜಾಪುರ ಇರುವಂತ ಮಾಸ್ಟರ್ಸು ಹ್ಯಾಂಡೇಜ್ ಮಾಡಿ ಮತ್ತೆ ಮೆಸೇಜ್ ಮಾಡಿ. ನೆಕ್ಸ್ಟ್ ಹಾವೇರಿ ಮಾಸ್ಟರ್ಸ್, ಹಾವೇರಿ ನಿಯರ್ ಬೈ. ಬೆಳಗಾವಿ, ಗದಗ್, ಎಸ್. ರವಿಗೌಡ, ಗದಗ್, ಎಸ್. ಆಮೇಲೆ ಇನ್ನುಮ್ಮ ಯಾವುದು, ದಾವಣಗೆರೆ ಹ್ಯಾಂಡೇಜ್ ಮಾಡಿ ಮೆಸೇಜ್ ಮಾಡಿ. ಎಲ್ಲ ಮಾಸ್ಟರ್ಸ್ ಇದರಲ್ಲಿ ಭಾಗವಹಿಸಬೇಕು. ಇನ್ನು ಇರೋದು ಸಮಯ ನಮಗೆ ಎಷ್ಟು, 12 ದಿವಸ, ಹೆಚ್ಚಿಲ್ಲ. ಅರ್ಥ ಆಯ್ತಾ? ಧಾರವಾಡ ಎಲ್ಲ ನಿಮ್ಮ ನಂಬರ್ಸ್ ಬೇಕು, ನಿಮ್ಮ ಹೆಸರುಗಳು ಬೇಕು. ಅದಕ್ಕೆ ನಾವು ಈಗ ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ತಾ ಇದ್ವಿ, ಎಲ್ಲರೂ ಹ್ಯಾಂಡೇಜ್ ಮಾಡಿ. ಯಾರ್ಯಾರು ಮತ್ತೆ ರಿಪೀಟ್ ಮಾಡ್ತಾರೆ ಮೇಡಮ್? ಹೇಳಿ ಮೇಡಮ್. ಮತ್ತೆ ಸರ್, ಬಾಗಲಕೋಟೆ, ಬಿಜಾಪುರ, ಧಾರವಾಡ, ಬೆಳಗಾವಿ, ಆಮೇಲೆ ಗದಗ್, ದಾವಣಗೆರೆ 7 ಆಗುತ್ತೆ. ಗದಗ ಸೇರಿದ್ರೆ 7 ಆಗುತ್ತೆ. ಇರೋರು ಫಸ್ಟಿಗೆ ಒಂದು ತಾವು ಮೆಸೇಜ್ ಮಾಡಿದ್ರೆ ಚೆನ್ನಾಗಿತ್ತು, ಎಷ್ಟು ಜನ ಇದೆ ಅಂತ ನಮ್ಗೊಂದು ಅಂದಾಜು ಆಗೋದು. ದಾವಣಗೆರೆ ಅಲ್ವಾ? ಅಲ್ಲ ಸರ್, ಬಾಗಲಕೋಟೆ. ಬಾಗಲಕೋಟಲ್ಲಿ ಇರುವಂತ ಮಾಸ್ಟರ್ಸು ಅವರು ಹ್ಯಾಂಡೇಜ್ ಮಾಡಿ ಮತ್ತೆ ಮೆಸೇಜ್ಗಳು ಮಾಡಿ. ದಾವಣಗೆರೆ ಮಾಸ್ಟರ್ಸ್ನು ಸಹ ಮೆಸೇಜ್ ಮಾಡಿ ಹ್ಯಾಂಡೇಜ್ ಮಾಡಿ. ಓಕೆ, ಯಾರ್ಯಾರಿದ್ರೋ ಇನ್ನು ಹ್ಯಾಂಡೇಜ್ ಮಾಡಿ ಮೆಸೇಜ್ ಮಾಡಿ. ಈಗ ನೀವು ಸ್ವಲ್ಪ ಮಾತಾಡ್ಬೇಕು ಎಲ್ಲರೂ, ಏನೇನು ನೀವು ಮಾಡ್ಬೋದು, ನಿಮ್ಮ ಏರಿಯಾದಲ್ಲಿ ನೀವೇನು ಮಾಡ್ಬೋದು ಅಂತ ನಿಮಗೆ ಸಲಹೆ ಕೊಡ್ತೀವಿ, ಮತ್ತೆ ನಿಮ್ಮ ಸೂಚನೆಗಳು ಕೊಡಿ. ರೈಟ್. ಈಗ 1, 2, 3, 4, 5, 6 ಹ್ಯಾಂಡೇಜ್ ಆಗಿದೆ. ಮಾತಾಡ್ಸೋಣ. ಹೀರಾಮೇತ್ ಮೇಡಮ್ ಮಾತಾಡಿ. ಸರ್, ನಮ್ ಬಿಜಾಪುರದವ್ರು ಸರ್. ನಾವು ಆಲ್ರೆಡಿ ಸ್ವಲ್ಪ ಜನರಿಗೆ ಹೇಳಿದ್ದೀನಿ ನಾನು ಕೂಡ.
ಆ ಬರ್ತಿದ್ದಾರೆ. ಇಲ್ಲಿ ಕೂಡ ಸರ್ ಮೊನ್ನೆ ಅಡ್ಕಣ್ಣವ್ರ ಸರ್ ಬಂದು ಹೋದ್ರಂತೆ. ಅವ್ರೇನ ಕಾರಣಗಳಿಂದ ಅರ್ಜೆಂಟ್ ಆಗಿ ಹೋಗಿದ್ದಾರೆ. ಇಲ್ಲಿಲ್ಲ ಅಂದ್ರೆ ಅವ್ರನ್ನ ಕರ್ಕೊಂಡ್ಬಂದು ನಾನು ನಮ್ಮ ಸಿದ್ದೇಶ್ವರ ಆಶ್ರಮದಲ್ಲಿ ಅವ್ರಿಗೆ ಇಷ್ಟು ಆ ಸಾಯಂಕಾಲ ಸತ್ಸಂಗ ನಡೀತದೆ. ಸುಮಾರು ಜನರು ಸೇರಿರ್ತಾರೆ ಸರ್. ಭಕ್ತಿ ಮಾರ್ಗ ಪ್ರವಚನ ನಡೀತಿರೋದು. ಅದಕ್ಕ ಅವ್ರನ್ನ ಬರ್ತೀವಿ ಅಂತ ಹೇಳಿದ್ರು. ಏನ ಕಾರಣಾಂತರಗಳಿಂದ ಹೋಗಿದ್ದಾರೆ. ಆದ್ರೂ ಅವರು ಇನ್ನೊಬ್ರು ಸರೋಜ ಅಂತ ಇದ್ದಾರೆ. ನಾವು ಎಲ್ಲ ಕಡೆ ಹೇಳ್ತಾ ಇದ್ದೀವಿ ಸರ್. ಆಯ್ತು. ನೀವ ಪಾಂಪ್ಲೆಟ್ ನಿಮ್ಗೆ ಸಿಕ್ಕಿದೆಮ್ಮ? ಇಲ್ಲ ಸರ್, ಇಲ್ಲ ಬಂದಿಲ್ಲ ನಮ್ಗೆ. ಪಾಂಪ್ಲೆಟ್ ಸಿಕ್ಕಿಲ್ಲ ಅಂದ್ರೆ ಹೆಂಗ್ ಪ್ರಚಾರ ಆಗೋದು ಅದು? ಬರ್ಕೊಲಿಮ್ಮ. ಹಿರಮತ್ ಮೇಡಮ್ ನಂಬರ್ ಬರ್ಕೊಲಿ. ನಂಬರ್ 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 ನಿಮ್ ಮೆಸೇಜ್ ಮಾಡಿ ಮೇಲೆ. ಅದೇ ನಂಬರ್ ಇರ್ಬೋದಲ್ಲಮ್ಮ ರೇವತಿ ಮೇಡಮ್? ಯಾರ್ದು ಸರ್? ಇದೆ ಮೇಡಮ್ ಸರ್, ನಂದು ನಿಮ್ದು ಗೀತಾನ್ ಬಲ್ಲಿದೆ. ಗೀತಾ ಹೇಮಲತನ ಮೇಡಮ್ ತಮ್ಮ ಹೆಸರು ಏನು? ಗುರುದೇವಿ ಹಿರೇಮಠ ಮೇಡಮ್. ಗುರುದೇವಿ ಗುರುದೇವಿ ಹಿರಮತ್. Yes, ನಿನ್ನೆ ಗೀತಾ ಮೇಡಮ್ ಹೇಳಿದ್ರು. ನಂಬರ್ ಬರ್ಕೊಂಡ್ಬಿಡಿ. ನಂಬರ್ ವಾಟ್ಸಪ್ ಇದ್ರಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಇಲ್ಲ ಅಂದ್ರೆ ನೀವು ಹಾಕಿ. ಗ್ರೂಪ್ ನಲ್ಲಿ ಇದೆ ಸರ್, ನಂದು ಹಾಕಿದ್ದಾರೆ ಗೀತಾ. ಆಯ್ತಾಯ್ತಾಯ್ತು, ತಗೊಳ್ತೇನೆ. ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮೇಡಮ್ ಬಾಗಲಕೋಟೆನಾ? ಅಲ್ಲ, ಬಿಜಾಪುರ ಮೇಡಮ್. ಬಿಜಾಪುರ ಬಿಜಾಪುರ. ಬಿಜಾಪುರಕ್ಕೆ ಪಾಂಪ್ಲೆಟ್ ಬಂದಿಲ್ವಾ ಯಾರಿಗೂ ಸಹ? ಇಲ್ಲ, ನನಗ್ ಗೊತ್ತಿಲ್ಲ ಮೇಡಮ್. ಯಾರಿಗೂ ಕಳ್ಸಿದಾರ ಏನೋ ಗೊತ್ತಿಲ್ಲ. ಅಡ್ಕೆಣ್ಣವ್ರ ಸರ್ ಮತ್ತು ಸರೋಜ ಅಂತ ಹೇಳಿ ಅವ್ರ ಒಬ್ರು ಶಿಷ್ಯ. ಮೇಡಮ್ ಈಗ ನಿಮಗೆ ಪಾಂಪ್ಲೆಟ್ ಬಂದ್ರೆ ನೀವು ಅಲ್ಲಿ ಎಲ್ಲಿ ನೀವು ಮೇನ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು? ಯಾರು ಕೊಡ್ಬೋದು ಅಲ್ಲಿ? ಸರೋಜ ಅಂತ ಇದ್ದಾರೆ ಸರ್, ಸರೋಜ ಅಂತ. ಅವರು ನಾವು ಕೂಡಿ ಮಾಡ್ತೀವಿ. ಸರೋಜ ನೀವು ಸೇರ್ಕೊಂಡೆ. ಬಟ್ ಅಲ್ಲಿ ಏನು ಅವಕಾಶ ಇದೆ ಅಂದ್ರೆ ಯಾವ್ದಾನ ಪ್ರೋಗ್ರಾಮ್ಸ್ ಇದೆಯಾ, ಇಲ್ಲ ಯಾವ್ದಾನ ಅಲ್ಲಿ ಸಂಸ್ಥೆಗಳಿಗೆ ಹೋಗ್ತೀರಾ? ಯಾವ ರೀತಿಯಲ್ಲಿ ಮಾಡ್ಬೋದು ಅಂದ್ರೆ ಸರ್, ಸಾಯಂಕಾಲ ಸತ್ಸಂಗಗಳು ನಡೀತಾವ ಆಶ್ರಮದೊಳಗೆ. ಆಮೇಲೆ ಸ್ಕೂಲ್ ಇನ್ನೊಂದು ಯಾವ್ದೋ ಅವ್ರು ಏರಿಯಾದೊಳಗೆ ಒಂದು ಜಾತ್ರೆ ಏನೋ ನಡೀತಾ ಇದೆ ಅಂತ, ಅಲ್ಲಿ ಕೂಡ ಹೋಗೋಣ ಅಂತ ಹೇಳಿದ್ದಾರೆ ಅವ್ರಷ್ಟು. ಸರಿ ಸರಿ, ಓಕೆ, ಆಯ್ತು. ದೇವಸ್ಥಾನ ಎಲ್ಲ ಇದ್ರೆ ಅಲ್ಲಿಗೆ ಹೋಗಿ ಕೊಡ್ಬೋದು ಮೇಡಮ್. ಎಸ್ ಮ್ಯಾಮ್, ನಾನು ಅದನ್ನ ಮಾಡ್ತೀನಿ. ಇಲ್ಲಿ ಹತ್ರ ದೇವಸ್ಥಾನಗಳು ಇದಾವೆ ಸುಮಾರು. ಗುರುವಾರ ದಿವಸ ಸೇರ್ತಾರೆ ಸಾಯಿ ಮಂದಿರದಲ್ಲಿ, ಅಲ್ಲಿ ಇಲ್ಲಿ. ನಾನು ಅದನ್ನ ಅನ್ಕೊಂಡಿದ್ದೀನಿ. ಎಸ್, ಪ್ರಚಾರ ಆಗ್ಬೇಕು. ಸೊ ನಿಮ್ಗೆ ಪಾಂಪ್ಲೆಟ್ಸ್ ಇವತ್ತು ನಾಳೆಗೆ ಮ್ಯಾಕ್ಸಿಮಮ್ ತಲುಪಿಸಕ್ಕೆ ಪ್ರಯತ್ನ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ನೀವು ಸರೋಜ ಮೇಡಮ್ ಸೇರಿಸ್ಕೊಂಡು ಇಬ್ರು ಸೊ ಪ್ರಯತ್ನ ಮಾಡ್ಬೇಕು ಅದ್ಭುತವಾಗಿ. ಓಕೆ ಓಕೆ ಸರ್. ತಾಳಿಕೋಟಿಗೆ ಎಷ್ಟು ಕಳ್ಸೋಕ್ರಿ ಪಾಂಪ್ಲೆಟ್? ಹೆಚ್ಚು ಪ್ರಯತ್ನ ಮಾಡಿ ದಯವಿಟ್ಟು. ಓಕೆ ಹಿರೇಮಠ ಮೇಡಮ್ ಅವರ? ಹಾ ಸರ್. ತಾಳಿಕೋಟಿಗೆ ಎಷ್ಟು ಸ್ವಲ್ಪ? ಆಯ್ತು ಸರ್. ಬಂದು ಅಂದ್ರೆ ಈ ಕಡೆ ಬಂದು ಅಂದ್ರೆ ನಾವು ಬಸ್ಸಿಗೆ ಇಟ್ಟು ಕಳಿಸ್ತೀವಿ ತೋರಿ. ಆಯ್ತು. ಒಂದ್ ನಿಮಿಷ ಬರ್ಕೊಳ್ಳಿ. ಶರಣ್ ಗೌಡ ಹೇಳಿ, ನೀವ್ ಎಲ್ಲಿದ್ದೀರಿ? ಎಲ್ಲಿಂದ? ನಮಸ್ತೆ ಮೇಡಮ್ ಸರ್. ಎಸ್ ಹೇಳಿ, ಎಲ್ಲಿಂದ? ನಾವು ತಾಳಿಕೋಟಿ ಸರ್, ಬಿಜಾಪುರ ಡಿಸ್ಟಿಕ್. ಬರ್ಕೊಳ್ಳಿ. ಓಕೆ ಸರ್. ನಂಬರ್ ಎಲ್ಲಿ? ನಿಮ್ ನಂಬರ್ ಎಲ್ಲಿ? 7259 52 1587. ಓಕೆ ಸರ್. ಓಕೆ ಸರಿ, ನಿಮಗೆ ಪಾಂಪ್ಲೆಟ್ ಬರುತ್ತೆ. ದಯವಿಟ್ಟು ನೀವು ಚೆನ್ನಾಗಿ ಪ್ರಚಾರ ಮಾಡಿ, ಆಯ್ತಾ? ಮಾಡ್ತೀವಿ ಸರ್. ಇಲ್ಲಿ ನಮ್ಮಲ್ಲಿ ಅದಾರ ಧ್ಯಾನಿಗಳು ಬಾಳ ಮಂದಿ. ಪ್ರಚಾರ ಮಾಡಿ. ಅಲ್ಲಿ ಇನ್ನೂ ಇರುವಂತ ಮಾಸ್ಟರ್ಸ್ ಕರ್ಕೊಂಡು ಅವ್ರ ಜೊತೆಗೆ ಹೋಗಿ ಎಲ್ಲಾ ಕಡೆ ಪ್ರಚಾರ ಮಾಡ್ಬೇಕು. ಓಕೆ, ಸಮಯ ಕಡಿಮೆ ಇದೆ. ನಾವು ಆ ಸಮಯವನ್ನು ಉಪಯೋಗಿಸ್ಕೊಳ್ಳೋಣ. ಹೊಸ ಜನನು ಈ ಕಾರ್ಯಕ್ರಮ ಕರ್ಕೊಂಡು ಬರಕ್ಕೆ ಪ್ರಯತ್ನ ಮಾಡಿ. ಓಕೆ, ನೀವು ವೈಯಕ್ತಿಕವಾಗಿ ಎಲ್ಲ ಕಡೆ ಓಡಾಡಿ ಪಾಂಪ್ಲೆಟ್ ಕೊಡೋದಾಗ್ಲಿ ಅವ್ರಿಗೆ ಪ್ರಚಾರ ಮಾಡೋದಾಗ್ಲಿ ಹೆಚ್ಚಾಗಿ ಮಾಡಬೇಕು. ಇರೋದು 12 ದಿವಸ. ಈ 12 ದಿವಸ ಈ ವಿಶ್ವ ಸೇವಕ್ಕಾಗಿ ನೀವು ಸಲ್ಪಿಸಿ. ಅದು ಅತ್ಯುತ್ತಮ ಸೇವೆ ಆಗುತ್ತೆ ನಿಮ್ಗೆ, ಆಯ್ತಾ? ರೈಟ್, ಓಕೆ. ನೆಕ್ಸ್ಟ್ ಸರ್, ವೀರಪ್ಪಗೌಡರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಬಹುಶಃ ಅವರಿಗೆ ಪಾಂಪ್ಲೆಟ್ಸ್ ಬಗ್ಗೆ ಎಲ್ಲ ಗೊತ್ತಿರಬಹುದು. ಎಸ್, ಅದೇ ಅನ್ಮ್ಯೂಟ್ ಮಾಡಿದ್ರು ನೋಡಿ ವೀರಪ್ಪ. ಮಾತಾಡಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ನಮ್ ಪಾಂಪ್ಲೆಂಟ್ ಬಂದಿಲ್ರಿ, ಬಟ್ ನಾ ಇವತ್ತು ಹೋಗ್ತೀನಿ ಸರ್. ಬಾಲ್ಕೋಟಿಗೆ ಹೋಗಿ ಸರ್ ಭೇಟಿಯಾಗಿ ತಗೊಂಡ್ಬರ್ತೇನ್ರಿ. ಒಂದೇದ್ರಿ. 2ನೇ ಪಾಯಿಂಟ್ ಅಂತಂದ್ರ, ನಮ್ ಬಾಲ್ಕೋಟೆ ಅವ್ರ ಸರ್ ಒಬ್ರಂಟಿ ಆಗ್ಯಾರ ಅಥವಾ ಅವ್ರಿಗೆ ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲನೋ ನನ್ನ ಭಾವನೆ. ಅದಕ್ಕಾಗಿ ನಮ್ಮಂತ ತಾಲೂಕು ವೈಸ್ ಸ್ವಲ್ಪ ಯಾರ ಈ ಆಧ್ಯಾತ್ಮಿಕದಲ್ಲಿ ಸ್ವಲ್ಪ ಆಸಕ್ತಿ ಹೊಂದಿದಾರ ಅವ್ರನ್ನ ಒಂದು 10 ಮಂದಿ ಅಲ್ಲಿ 20 ಮಂದಿ ಅಲ್ಲಿ ಕರೆಸಿ ಒಂದ್ ಸ್ವಲ್ಪ ಮೀಟಿಂಗ್ ಮಾಡಿ ನಮಗೆಲ್ಲ ಸ್ವಲ್ಪ ಜವಾಬ್ದಾರಿ ಏನ್ರ ಇದು ನೀವು ಮಾಡ್ರಿ, ಇದು ನೀವು ಮಾಡ್ರಿ ಕೊಟ್ರ ಸ್ವಲ್ಪ ಆರ್ಗನೈಸೇಷನ್ ಸ್ಟ್ರಾಂಗ್ ಆಗುತ್ತೆ ಅಂತ ನನ್ನ ಭಾವನೆ ಸರ್. ಅಂದ್ರೆ ಬಾಲ್ಕೋಟಿಯಲ್ಲಿ ಖಂಡಿತ ಅದು ನಾನು ಹೇಳ್ತೀವಿ, ಸಾರಿಗೆ ಹೇಳ್ತೀವಿ. ಆದ್ರೆ ಅದೇನಿದೋ ಸ್ವಲ್ಪ ನಿಮ್ ಕಡೆಯಿಂದ ಸ್ಟಾರ್ಟ್ ಮಾಡಿ, ತೊಂದರೆ ಇಲ್ಲ. ಯಾಕಂದ್ರೆ ಗೊತ್ತಾ, ಈಗ ಇದು ಕಾರ್ಯಕ್ರಮ ಎಲ್ಲರದು ಆಗಿದಕ್ಕೋಸ್ಕರ
ಎಲ್ಲರೂ ಅವ್ರವ್ರ ಪ್ರಯತ್ನ ಮಾಡೋದು ತುಂಬಾ ಉತ್ತಮ. ಈಗ ಸರ್ಗೂ ಬಿಜಿ ಇರ್ಬೋದು, ಇಲ್ಲ ಅವರು ಎಲ್ಲಾ ಕೆಲಸಗಳು ನೋಡಕ್ ಹೋಗಿ ಸ್ವಲ್ಪ ಹಾ ಕಷ್ಟ ಆಗಿರ್ಬೋದು. ದಿ ಹೌದು ಬೆಸ್ಟ್ ಸರ್. ಥಿಂಗ್ ಈಸ್ ನಿಮ್ಗೆ ಪಾಂಪ್ಲೆಟ್ ಇವತ್ತು ನೀವಿರೋದು ಬಾಗಲಕೋಟೆ ಅಲ್ವಾ? ನಾನು ಮುದೋಳ ಸರ್. ಅಂದ್ರೆ ಮುಧೋಳ. ಎಷ್ಟು ದೂರ ಆಗುತ್ತೆ? ಅಲ್ಲಿಂದ 60 ಕಿಲೋಮೀಟರ್. ನಾ ಹೋಗ್ತೇನೆ ಸರ್, ಇವತ್ತು ಹೋಗ್ತೀನಿ. ಹೌದಾ? ನೀವು ಹೋದ್ರೆ ಪಾಂಪ್ಲೆಟ್ಸ್ ತಗೊಂಡು ಇಲ್ಲಿ ನೋಡಿ, ಹಿರೇಮತ್ ಮೇಡಮ್ಗೆ, ಆಮೇಲೆ ಸರ್ನಗೌಡ್ಗೆ, ಇವ್ರಿಗೆಲ್ಲ ನೀವು ಕೊಡ್ಬೋದು ಎಲ್ಲೋ ಒಂದ್ ಕಡೆ ಕಳಿಸಿ. ಹಾ ಸರ್, ಹಾ ಸರ್. ಈ ತರ ಕೊಟ್ರೆ ಸರಸ್ವತಿ ಏನಾಗುತ್ತೆ ಅಂದ್ರೆ ಅವರು ಸ್ಟಾರ್ಟ್ ಸರ್ ಮಾಡ್ಕೊಂಡು ಬಿಡ್ತಾರೆ. ಸರಿ ಸರ್, ಸರಸ್ವತಿ ಸರಿ. ಹೋಟೆಲ್ನವರು ಅವರು ಸುಮಾರು ಪ್ರಚಾರ ಎಲ್ಲ ಮಾಡ್ತಾರೆ, ಹುಬ್ಳಿಗೂ ಬಂದಿದ್ರು ಸರ್. ಅವ್ರಿಗೆ ಒಂದು ಪಾಂಪ್ಲೆಟ್ಸ್ ಕೊಟ್ರೆ ಅವ್ರು ಅಲ್ಲಿ ಹೋಟೆಲ್ ಅಲ್ಲಿ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಬಹುದು, ಜನ ಬರ್ತಾರಲ್ಲ. ಅದಕ್ಕೆ ಸ್ವಲ್ಪ ವೀರಪ್ಪ ಸರ್ ಸ್ವಲ್ಪ ಈ 10 ಹಾ ದಿವಸ ಸ್ವಲ್ಪ ಓಡಾಡಿ ಸರ್. ನೀವು ಸರಿ ಸರ್. ಈ 10 ದಿವಸ ಓಡಾಡಿದ್ರೆ ಈ ಧ್ಯಾನ ಪ್ರಚಾರ ಹೆಚ್ಚಾಗ್ಲಿ. ನಿಮ್ಮಿಂದ ಹೊಸಬ್ರು 2 ಜನ, 3 ಜನ, 10 ಜನ, 100 ಜನ, ಎಷ್ಟು ಜನ ಅವ್ರು ಬರ್ತಾರೋ, ಅವ್ರು ಹಾ ಈ ಧ್ಯಾನಕ್ಕೆ ಈ ದಾರಿಗೆ ಬರ್ತಾರೋ, ಇದು ಅದ್ಭುತವಾದ ಸೇವೆ. ಅವರ ಮಾಡ್ತೀನಿ ಜೀವನ ಸರ್. ಪರಿವರ್ತನ, ಅವ್ರ ಜೀವನ ಪರಿವರ್ತಕ ನೀವೇ ಕಾರಣವಾಗ್ತೀರಾ. ಆಯ್ತಾ? ಆಯ್ತು ಸರ್, ಆಯ್ತು ಸರ್. ನಾನು ಆದಷ್ಟು ಆಟೋ ಬಾಡಿಗೆ ಮಾಡಿ ಜಮಖಂಡಿ ಮತ್ತು ಮುಧೋಳ ತಾಲೂಕಿನಲ್ಲಿ ನಾನು ಏನದು ಪ್ರಚಾರ ಮಾಡ್ಲಿಕ್ಕೆ ನಂದು ಸ್ವಂತ ಸೇವೆ ಮಾಡ್ತೀನಿ ಸರ್. ಎಸ್, ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಸರ್. ಸರ್ ಅದಕ್ಕೋಸ್ಕರ ಸೊ ನೀವು ನಿಮ್ಮ ನಂಬರು, ಮೇಡಮ್ ನಂಬರ್ ಇದೆಯಲ್ಲ ಸರ್ದು? ಇದೆ ಇದೆ ಸರ್, ಅವ್ರು ನಮ್ ಗ್ರೂಪ್ ಅಲ್ಲಿ ಇದಾರಲ್ಲ ಸರ್. ಸರ್ ಹಾ ಎಸ್ ಸರ್. ನಮ್ಗೆ ಸೌಂಡ್ ಸಿಸ್ಟಮ್ ಕೊಡುವವರು ಸರ್ ಪ್ರೋಗ್ರಾಮಿಗೆ. ಎಸ್ ಸರ್. ಎಸ್ ಎಸ್ ಕರೆಕ್ಟ್. ಸೊ ಅದಕ್ಕೆ ಸರಿ ಸರ್. ನಂಬರ್ ನೋಟ್ ಹಾ ಮಾಡಿಕೊಂಡು ಸರ್ ಅಲ್ಲಿ ಪಾಂಪ್ಲೆಟ್ ಸಿಕ್ಕಿದ್ರೆ ಎಷ್ಟು ಅಂತ ನೋಡಿ, ಅಲ್ಲಿ ಪಾಂಪ್ಲೆಟ್ ಸಿಕ್ಕಿದ್ರೆ ಓಕೆ, ಇಲ್ಲ ಅಂದ್ರೆ ಪಾಂಪ್ಲೆಟ್ ಅನ್ನು ನಾವು ಸರ್ ಕಲಿಸಿ, ಇಲ್ಲಾಂದ್ರೆ ಅಲ್ಲಿ ಇನ್ನೊಂದು ಪ್ರಿಂಟ್ ಮಾಡ್ಸೋಣ ಬೇಕಂದ್ರೆ. ಆಯ್ತಾ? ಈಗ ನಾವು ಹೋಗ್ತೇವೆ ಸರ್ ಬಾಲ್ಕೋಟಿಗೆ. ಈಗ ಅದೇ ಅದೇ. ಹೋಗಿ ಸರ್ ಕಡೆ ಮಾತಾಡ್ಕೊಂಡು ಡೀಟೇಲ್ ಅದ್ರ ಬಗ್ಗೆ ವಿಚಾರ ಮಾಡಿ ಹೌದು. ಎಷ್ಟು ಇದು ಮಾಡ್ತೀವಿ ಸಾಧ್ಯ ಆದಷ್ಟು. ಪಾಂಪ್ಲೆಟ್ಸ್. ಹುನಗುಂದ್ ನಮ್ ಪ್ರಾಪರ್ ಹುನಗುಂದ್ ಸರ್. ನಂದು ನಾ ಇರೋದು ಮುಧೋಳದಲ್ಲಿ ಸರ್. ಓಕೆ. ರಿಟೈರ್ಡ್ ಆಗಿ ಇಲ್ಲೇ ಸೆಟಲ್ ಆಗಿನ್ರಿ. ಅದಕ್ಕೆ ಓಕೆ. ಹುನಗುಂದ್ ತಾಲೂಕು ಮತ್ತು ಅನ್ನೋದು ಅಂದ್ರೆ ನಾವು ವಿಶ್ವಕರ್ಮ ಸಮಾಜದ ಜಿಲ್ಲಾ ಒಂದು ಅಧ್ಯಕ್ಷನಾಗಿ ಒಂದು 20 ವರ್ಷದಿಂದ ಸೇವೆ ಮಾಡೀನ್ರಿ. ಎಲ್ಲರೂ ನನಗೆ ಪರಿಚಯ ಇರೋದ್ರಿಂದ ನಾ ಎಲ್ಲಾ ತಾಲೂಕಿಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಸಮಾಜ ಅಂದ್ರೆ ವಿಶ್ವಕರ್ಮ ಸಮಾಜದವರು ಕೂಡ ಧ್ಯಾನಿಗಳು ಅದಾರ, ಅವರು ಸ್ವಲ್ಪ ಸತ್ಸಂಗಿಗಳು ಅದಾರ. ಅವ್ರ ಮುಖಾಂತರ ಆಗ್ಲಿ ನಾವು, ಯಾಕಂದ್ರೆ ನಮ್ಮ ಮಹಾತ್ಮ ಫೌಂಡೇಶನ್ ಅಭ್ಯರ್ಥಿ ಯಾರದಾರ ನನಗೆ ಅಷ್ಟು ಪರಿಚಯ ಇಲ್ಲ. ಬಟ್ ನಮ್ಮ ಸಮಾಜ ಅಲ್ಲಿ ಅಥವಾ ತಾವು ಹೇಳಿದ್ರು ಕೂಡ ಅವ್ರಿಗೆ ಹೋಗಿ ಭೇಟಿಯಾಗಿ ನಾನು ಕೊಡೋ ವ್ಯವಸ್ಥೆ ಮಾಡ್ತೀನಿ ಸರ್ ಎಲ್ಲ ತಾಲೂಕಿಗೆ. ಖಂಡಿತ. ಸೊ ಹಿರೇಮತ್ ನಂಬರು, ಸರ್ನಗೌಡ್ ನಂಬರ್ ನಿಮ್ಗೆ ಕಳಿಸ್ತೀವಿ. ಹಿರೇಮತ್ ಮೇಡಮ್ ಹಾ ಸರ್. ನಂಬರು ಮತ್ತೆ ಸರ್ನಗೌಡ್ ನಂಬರು ಸರಿ ಸರ್. ಎರಡೂನು ತಮ್ಮ ಕಳಿಸ್ತಾರೆ ಮೇಡಮ್. ಅವ್ರ ಹತ್ರ ನೀವು ಹಾ ಕಾಂಟ್ಯಾಕ್ಟ್ ಮಾಡಿ. ಇನ್ನೂ ಯಾರ್ಯಾರು ಇದಾರೋ ಅಲ್ಲಿ ಯಾರ್ಯಾರು ಪಾಂಪ್ಲೆಟ್ಸ್ ಬೇಕೋ ತಮ್ಮ ಮುಖಾಂತರ ತಲುಪ್ಸಕ್ಕೆ ಪ್ರಯತ್ನ ಮಾಡೋಣ. ಓಕೆ? ಸರ್ ಯಾಕಂದ್ರೆ ನಾವು ಕೇಳ್ಕೊಂಡು ಹೋಗಿ ನಾನು ಆ ಪ್ರಯತ್ನ ಅನ್ನೋದು ಇವತ್ತು ನಾಳೆ ಮಾಡಿಲ್ಲ ಅಂದ್ರೆ ಸಮಯ ಹಾ ಅಂತೂ ನಿಜವಾಗ ಕಡಿಮೆ ಆಗತ್ತೆ. ಇಲ್ಲ ಸರ್, ಮಾಡ್ತಾರೆ. ನಾವು ಎಲ್ಲರಿಗೂ ಸೇರ್ಸ್ಬೇಕಂತ ನಮ್ಮ ಉದ್ದೇಶ ಇರುವಾಗ ತುಂಬಾ ಕಷ್ಟ ಆಗತ್ತೆ. ಸೊ ನಿಮ್ ಜೊತೆಗೆ ಬೇಕಂದ್ರೆ ರವಿಗೌಡ್ರು ಜೋಡಿಸ್ಕೋಬೇಕು, ಮಾತಾಡ್ಲಿ. ಹಾ ರವಿ ಸರ್. ಅನ್ಮಿಟ್ ಮಾಡ್ಕೊಳ್ಳಿ ರವಿಗೌಡ್ರು. ನಮಸ್ತೆ ಸರ್. ಎಸ್. ನಮಗೆ ಇನ್ನೂ ಪಾಂಪ್ಲೆಟ್ಸ್ ಸಿಕ್ಕಿಲ್ಲ ಸರ್. ನಾವು ಆದ್ರೆ ನೀವಿರೋದು ಎಲ್ಲಿ ರವಿಗೌಡ್ರು? ತಾಳಿಕೋಟೆ ರೋಣ ಸರ್. ರೋಡ್. ಅಂದ್ರೆ ಎಷ್ಟು ದೂರ ಆಗತ್ತೆ ವೀರಪ್ಪ ಅವ್ರಿಗೆ ನಿಮ್ಗೆ? ನಾ 100 ರೋಡ್ ಕಿಲೋಮೀಟರ್. ಸರ್ ನಾ ರೋಡ್ ಮ್ಯಾಗ ಹೋಗ್ತೇನೆ ಸರ್. ನಾ ಇವತ್ತು ಗದಿಗೆ ಹೋಗ್ಬೇಕು, ಅದಕ್ಕೆ ವಾಯ ಕೊಟ್ಟು ಹೋಗ್ತೇನೆ. ಓಕೆ ಓಕೆ. ಹಾಗಾದ್ರೆ ಓಕೆ. ಅವ್ರನ್ನೂ ನೀವು ಜೊತೆಗೆ ಕರ್ಕೊಂಡು ಹೋದ್ರೆ, ಹಾ ಸರ್. ರವಿಗೌಡ್ರೆ, ಸೊ ಓಕೆ ಸರ್. ನಿಮ್ಮ ಏರಿಯಾಗ ನಾವೆಲ್ಲರೂ ಬರ್ತಾ ಇದೀವಿ. ನಿಮ್ಗೆ ಒಂದು ಒಳ್ಳೆ ಅವಕಾಶ. ನೀವು ಮಾತಾರ್ ಫೌಂಡೇಶನ್ ಅಲ್ಲಿ ನೀವು ಅಲೇ ಮಾಡ್ತಾರೆ, ನೀವು ಅರ್ಥ ಆಯ್ತಾ? ಸೊ ಎಷ್ಟೋ ಕಾರ್ಯಕ್ರಮಗಳಲ್ಲಿ ನೀವು ಅಟೆಂಡ್ ಆಗಿದ್ರಿ, ಆಮೇಲೆ ಅಲೆ ಮಾಸ್ಟರ್ ಆಗಿದ್ರಿ. ನಿಮ್ಗೆಲ್ಲ ಮಾತಾರ್ ಫೌಂಡೇಶನ್ ಇದರ ಜ್ಞಾನ ಧ್ಯಾನ ಯಾವ ರೀತಿಯಲ್ಲಿ ನಡೀತಾ ಇದೆ ಅಂತ ನಿಮ್ಗೆಲ್ಲ ಗೊತ್ತು. ಇನ್ನೂ ಹೆಚ್ಚಿನ ಜನಕ್ಕೆ ಸೇರಿಸ್ಬೇಕು. ಅವರೆಲ್ಲ ಇಲ್ಲಿ ಭಾಗವಹಿಸ್ಲಿ ಅಂದ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಆಮೇಲೆ ಅವರೆಲ್ಲ ಅಲ್ಲಿ ಬಂದಿರೋರು ಖಂಡಿತ ನಾವು ಅವ್ರನ್ನ ಎಲ್ಲ ಜೂಮ್ಗೆ ಇನ್ವೈಟ್ ಮಾಡ್ಕೊಂತೀವಿ. ಸೊ ಖಂಡಿತ ಅವ್ರು ಇನ್ನೂ ಹೆಚ್ಚು ಪಡೆಯೋಕ್ಕಾಗತ್ತೆ. ಅವರ ಜೀವನ ಅಂತೂ ಅದ್ಭುತ ಆನಂದವಾಗಿ ಅವರು ಪರಿವರ್ತನೆ ಮಾಡ್ಕೋಬಹುದು. ಆಯ್ತಾ? ಆ ಅವಕಾಶ ಅವ್ರಿಗೆಲ್ಲರೂ ಕೊಡ್ಬೇಕು. ಅವ್ರ ಅವಕಾಶ ನೀವು ಕೊಡ್ಬೇಕಂದ್ರೆ ನೀವು ಪ್ರಚಾರದಲ್ಲಿ ತೊಡಗಿಸ್ಕೋಬೇಕು. ಇಷ್ಟೇ ಇರೋದು ಅಲ್ವಾ? ನಮ್ ಕಡೆಯಿಂದ ನಾವೇನ್ ಮಾಡ್ತಿದ್ದೇವೆ ಅಂದ್ರೆ ಸರ್, ಈಗ ನಮ್ಮಲ್ಲಿ ಸುತ್ತಮುತ್ತಲು ನಾವೊಂದ್ 7-8 ಹಳ್ಳಿ ಜನರನ್ನ ಕೂಡಿಸಿ ಇಲ್ಲಿ ನಮ್ಮೂರಲ್ಲಿ 14 to 18, 19 ತನ ಮಹಾವತಾರ್ ಫೌಂಡೇಶನ್ ಅಡಿಯಲ್ಲಿ ಧ್ಯಾನ ಮತ್ತು ಸಮಗ್ರ ಜೀವನ ಶೈಲಿ ಅಂತ ಶೀರ್ಷಿಕೆ ಇಡಿ 7 to 8 7 days ಮಾಡ್ತಾ ಇದ್ದೇವೆ ಸರ್ ನಾವೀಗ. ವೆರಿ ಗುಡ್, ವೆರಿ ಗುಡ್, ವಂಡರ್ಫುಲ್. ಸುತ್ತಮುತ್ತಲು ಪವಿತ್ರ ಅಂತ ಹೇಳಿ ಅಬ್ಬಿಗೇರಿ ಅವ್ರು ಸರ್, ಅವರು ಮಾಸ್ಟರ್ ಸರ್. ಅವರು ಅವ್ರನ್ನ ಇಲ್ಲಿ ನಾವು ಲೋಕಲ್ ಆದ್ರಿಂದ ನಮ್ಮ ಆರ್ಗನೈಸೇಷನ್ ನಾವು ಮಾಡಿರತ್ತ ಅವ್ರನ್ನ ಧ್ಯಾನ ಪ್ರಯೋಜನ ನೀವು ಹೇಳ್ರಿ, ಸಮಗ್ರ ಜೀವನ ಶೈಲಿ ಒಂದ್ 2 ಪ್ರಾಕ್ಟಿಕ್ ಟಾಪಿಕ್ ನಾನು ಹೇಳ್ತೇನೆ ಅಂತ ಹೇಳಿ ಫಸ್ಟ್ ಡೇ ಇದನ್ನ ಇನಾಗ್ರೇಷನ್ ಮಾಡಿ ನೆಕ್ಸ್ಟ್ ಡೇ ಧ್ಯಾನ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೇವೆ ಸರ್.
ವೆರಿ ಗುಡ್, ವೆರಿ ಗುಡ್. ಲಾಸ್ಟ್ ಡೇ ಇಂದ ಅವ್ರಿಗೆ ಏನ್ ಅಂತಾರಾಷ್ಟ್ರೀಯ ಧ್ಯಾನ ಹಬ್ಬ ಇದೆ ಬಾಗಲಕೋಟೆಯಲ್ಲಿ, ನೀವೆಲ್ಲರೂ ಬರ್ಬೇಕಂತ ಅವ್ರಿಗೆ ಇನ್ವೈಟ್ ಮಾಡಿದ್ರೆ ಎಲ್ಲರಿಗೂ ಸ್ವಲ್ಪ ಜಾಸ್ತಿ ಆಕತ್ತೆ ಅಂತ ಹೇಳಿ 7 days ಹಮ್ಮಿಕೊಂಡಿದ್ದೇವೆ ಸರ್ ನಾವು. ವೆರಿ ಗುಡ್, ವಂಡರ್ಫುಲ್, ವಂಡರ್ಫುಲ್ ಪ್ಲಾನ್ ಅದು. ಅಲ್ಲಿ ಪ್ರಚಾರ ಆಗತ್ತೆ ಚೆನ್ನಾಗಿ. ಆಮೇಲೆ ಇನ್ನೊಂದು, ನೀವು ಪಾಂಪ್ಲೆಟ್ಸ್ ಅನ್ನು ಈಗ ವೀರಪ್ಪ ಅವ್ರ ಜೊತೆಗೆ ಹೋಗಿ, ಬೇಕಾದ್ರೆ ನೀವು ಅವ್ರ ಜೊತೆಗೆ ಹೋಗಿ ಪಾಂಪ್ಲೆಟ್ಸ್ಗಳನ್ನು ತಗೋಬಹುದು. ಓಕೆ, ಅಲ್ಲಿ ಹೋಗಿ ತಗೊಂಡಿದ ಮೇಲೆ ಎಲ್ಲೆಲ್ಲಿ ಪ್ರಚಾರ ಆಗಬೇಕೋ ಅಲ್ಲಿ ಇನ್ನೂ ಯಾರ್ಯಾರು ಸುತ್ತಮುತ್ತ ಇರುವಂತ ತಾಲೂಕುಗಳಲ್ಲಿ ಎಲ್ಲೆಲ್ಲಿ ನಮ್ಮ ಮಾಸ್ಟರ್ಸ್ ಇದಾರೋ ಅವ್ರಿಗೆಲ್ಲ ಸೇರ್ಸಕ್ಕೆ ಪ್ರಯತ್ನ ಮಾಡಿ, ಪಾಂಪ್ಲೆಟ್ ಸೇರ್ಸಕ್ಕೆ ಪ್ರಯತ್ನ ಮಾಡಿ. ಆಯ್ತಾ? ಸರ್ ನಂಬರ್ ರವಿಗೌಡ್ ನಂಬರ್. ಹಾ, ರವಿಗೌಡ್ ನಂಬರ್ ಹೇಳಿ, ವೀರಪ್ಪ ಸರ್ ಬರ್ಕೊಂತಾರೆ. ಓಕೆ ಸರ್, 9164 ಹಾಂ 33 ಹಾಂ ರೀ 73 ಹಾಂ ರೀ 11. ಎಸ್ ಸರ್. ಓಕೆ, ವೆರಿ ಗುಡ್. ಸೊ ಇಬ್ರು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇವತ್ತೇ ಆಗ್ಬೇಕು. ಮತ್ತೆ ಹಾ. ನಾಳೆ ಅಂತೂ ಯಾವುದಿಲ್ಲ. ಕಬೀರ್ ಇಲ್ಲ, ಇವತ್ತು ಹೋಗಿ. ಕಬೀರ್ ಏನ್ ಹೇಳ್ತಾರೆ ಗೊತ್ತಾ? ನಾಳೆ ಕೆಲಸ ಇವತ್ತು ಮಾಡಿ, ಇವತ್ತಿನ ಕೆಲಸ ಈಗಲೇ ಮಾಡಿ ಅಂತ ಹೇಳಿದ್ದು. ನಾಳೆ ಅಂತೂ ಯಾವುದು ಇಲ್ಲ, ಯಾವ್ದು ಇರ್ತದೋ ಇಲ್ಲ ಗೊತ್ತಿಲ್ಲ, ಪ್ರಳಯವೇ ಬರ್ಬೋದು ಅಂತ ಹೇಳಿದ್ದಾರೆ. ಆ ರೀತಿಯಲ್ಲಿ ನಾಳೆ ಅಂತೂ ಯಾವುದಿಲ್ಲ, ಇವತ್ತಂತೂ ಯಾವುದಿಲ್ಲ, ಈಗಲೇ. ಆಯ್ತಾ? ಎಸ್. ಸರ್ ಗದಗಿಗೆ ಹೋಗ್ತೇನೆ ಸರ್. ಗದಗಿನಲ್ಲಿ ಯಾರಿದ್ರು ಮುಟ್ಟಿಸ್ತೀನಿ ಸರ್. ಹಾ, ಇವತ್ತೇ. ಓಕೆ, ವೆರಿ ಗುಡ್. ಗದಗಲ್ಲಿ ಯಾರನ್ನ ಇದ್ರ ಅಂದ್ರೆ ಹ್ಯಾಂಡೇಜ್ ಮಾಡಿ. ಹೇಳಿದ್ರಲ್ಲ ಸರ್, ಗದಗಿನವ್ರೊಬ್ರು ಮಾತಾಡಿದ್ರು. ಇಲ್ಲ, ರವಿಗೌಡ್ರೆ ಗದಗ ಅಂತ ಹೇಳಿದ್ದು ಮೆಸೇಜ್ ಹಾಕಿರೋದು. ಎಸ್, ಹೌದು ಸರ್. ಅವರು ಅವ್ರು- ಇವ್ರಿಬ್ರಿಗೆ ಪರಿಚಯ ಆಗಿದೆ, ಅವರಿಬ್ರಿಗೆ ಪರಿಚಯ ಆಗಿದೆ, ನೋ ಪ್ರಾಬ್ಲಮ್. ಅವ್ರ ಕಾಂಟ್ಯಾಕ್ಟ್ ಮಾಡ್ಕೊಂಡು ಪಾಂಪ್ಲೆಟ್ಸ್ ಒನ್ಸ್ ವೀರಪ್ಪ ಸರ್ ಹೋಗಿ ಕಲೆಕ್ಟ್ ಮಾಡಿದ್ರೆ ತಕ್ಷಣವೇ ಎಲ್ಲರಿಗೂ, ಈಗ ಯಾರು ಮಾತಾಡ್ತಾ ಇದೀವೋ ಎಲ್ಲರಿಗೂ ಸೇರ್ಸಕ್ಕೆ ವೀರಪ್ಪ ಸರ್ ರವಿಗೌಡ್ರು ಇಬ್ರು ಸಹಕಾರ ಕೊಟ್ರೆ ಸಾಕು. ನಮ್ಗೆ ಅಲ್ಲಿ ಗದಗ್ನವ್ರು ನಮ್ ಫೌಂಡೇಶನ್ ಅವ್ರು ಯಾರು ಇಲ್ಲ ಅಂತ ಅನ್ಸತ್ತೆ ಸರ್. ನಾನು ಅಗ್ಗಡ್ ಸಲ ಸರ್ಚ್ ಮಾಡಿದ್ದೀನಿ, ಯಾರು ಸಿಗ್ತಾ ಇಲ್ಲ ಸರ್. ಓಕೆ, ಓಕೆ, ಈಗ ರೈಟ್. ತಮ್ಮ ಪ್ರಯತ್ನದಿಂದ ಸೇರ್ತಾರೆ ಸರ್. ನಿಮ್ಮ ಪ್ರಯತ್ನ ಏನ್ ಮಾಡ್ತಾ ಇದ್ರಲ್ಲ, ಒಂದು ವಾರ ಈ ಧ್ಯಾನ ಮತ್ತು ಸಮಗ್ರ ಸ್ವಾಸ್ಥ್ಯ, ಅದರಿಂದ ಖಂಡಿತ ಸೇರ್ತಾರೆ, ಹೆಚ್ಚು ಜನ ಸೇರ್ತಾರೆ. ಆ ಪ್ರಯತ್ನ ನಿರಂತರ ಮಾಡ್ತಾ ಹೋಗಿ. ಒಂದು 21 ದಿನ ಕಾಲ ಅಲ್ಲಿ ಲೋಕಲ್ ಅಲ್ಲಿ ಈ ರೀತಿಯಲ್ಲಿ ಯಾವುದದು ಪ್ರತ್ಯಕ್ಷ ಕಾರ್ಯಕ್ರಮ ಮಾಡ್ತಾ ಹೋಗಿ. ಈಗ ಜೂಮ್ ಅಲ್ಲಿ ಬರೋದು ಎಲ್ಲರಿಗೂ ಜೂಮ್ ಗೊತ್ತಿಲ್ಲ, ಒಂದ್ಸರಿ ಮೊಬೈಲ್ ವರ್ಕ್ ಆಗಲ್ಲ ಅವ್ರಿಗೆ. ಅಲ್ಲಿಗಲ್ಲಿ ಪ್ರಾಬ್ಲಮ್ ಏನಂದ್ರೆ ಆಯ್ದದ್ದು ಮೊಬೈಲ್ ಪ್ರಾಬ್ಲಮ್ ಇರ್ತದೆ, ಇಲ್ಲ ಅಂದ್ರೆ ಅವ್ರಿಗೆ ಸೇರಕ್ಕೆ ಯಾವ ರೀತಿಯಲ್ಲಿ ಅಟೆಂಡ್ ಆಗ್ಬೇಕು ಅಂದ್ರೆ ಗೊತ್ತಾಗಲ್ಲ. ಅದೆಲ್ಲ ನೀವು ಪ್ರತ್ಯಕ್ಷ ಕಾರ್ಯಕ್ರಮ ಮಾಡುವಾಗ ಎಲ್ಲರಿಗೂ ತೋರಿಸ್ಕೊಡ್ಬೋದು, ಈ ರೀತಿಯಲ್ಲಿ ಆನ್ ಮಾಡ್ಕೊಳ್ಳಿ ಜೂಮು, ಈ ರೀತಿಯಲ್ಲಿ ವಾಟ್ಸಾಪ್ ಅಲ್ಲಿ ಬರ್ತಾ ಇರ್ತವೆ ನೋಡಿ ಅಂತ. ಈ ರೀತಿ ಮಾಡ್ತಾ ಮಾಡ್ತಾ ಎಜುಕೇಶನ್ ಮಾಡ್ತಾ ಹೋದ್ರೆ ಖಂಡಿತ ನಿಮ್ಗೆ ನೆಕ್ಸ್ಟ್ ಪ್ರೋಗ್ರಾಮ್ ಏನೇ ಮಾಡಕ್ ಹೋದ್ರು ನಿಮ್ ಜೊತೆಗೆ ಗದಗ್ ಮತ್ತೆ ಆ ಸುತ್ತಮುತ್ತ ಸುಮಾರು ಮಾಸ್ಟರ್ ನಿಮ್ ಜೊತೆಗೆ ಇರ್ತಾರೆ, ಅದ್ರಲ್ಲಿ ಏನು ಡೌಟ್ ಇಲ್ಲ. ಓಕೆ ಸರ್, ಗದಗಿನಲ್ಲಿ ನಮ್ಮ ಮಗಳು ಕೊಟ್ಟಿವಿ ಸರ್. ನಮ್ಮ ಮಳೆಯ ಪ್ರೊಫೆಸರ್ ಅದನ್ರಿ. ಅವಂಗ ಅವನು ಸ್ವಲ್ಪ ಮೆಡಿಟೇಷನ್ ಒಳಗೆ ಇಂಟ್ರೆಸ್ಟ್ ಐತಿ ಸರ್. ಅವಂಗ ಹೋಗಿ ಹೇಳಿ ಅವ್ರಿಗೆ ಪಾಂಪ್ಲೆಟ್ಸ್ ಕೊಟ್ಟು ಎಲ್ಲರಿಗೆ ಸೇರ್ಸ್ಕೊಂಡು ಅವ್ರ ಸ್ಕೂಲ್ ಪ್ರೊಫೆಸರ್ ಇರೋದ್ರಿಂದ ಹುಡುಗರಿಗೆ ಹೇಳಂತ ಹೇಳಿ ಬರ್ತೀನಿ ಸರ್. ಅದನ್ನು ಕೂಡ ವೆರಿ ಗುಡ್, ವೆರಿ ಗುಡ್, ಮಾಡಿ. ಸೊ ಆ ಪ್ರಯತ್ನ ಮಾಡ್ಲಿ. ಸೊ ಈ ತರ, ಸೊ ತಾವಿಬ್ಬರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬೇಗ ಇವತ್ತಿನ ಕಾರ್ಯಕ್ರಮ ಮುಂದುವರಿಸಿ. ಓಕೆ, ರೈಟ್. ಇನ್ನು ಅಲ್ಲಿ ಇನ್ ಕೇಸ್ ಪಾಂಪ್ಲೆಟ್ಸ್ ಕಡಿಮೆ ಆಗ್ತಾ ಇದೆ ಅಂತ ಆ ಸ್ಥಿತಿ ಇದ್ರೆ ವೀರಪ್ಪ ಸರ್ ಇಲ್ಲ ರವಿ ಸರ್ ಯಾರೊಬ್ರು ಅಲ್ಲಿ ಪ್ರಿಂಟ್ ಮಾಡಿ, ನಾನು ಅಮೌಂಟ್ ಬೇಕಾದ್ರೆ ಫೌಂಡೇಶನ್ ತಲುಪಿಸ್ತೀನಿ, ನೋ ಪ್ರಾಬ್ಲಮ್. ಇಲ್ಲಿ ಬ್ಯಾಡ ಸರ್, ನಾ ಮಾಡಿಸ್ತೀವಿ. ಹಾ, ಸೊ ಒಂದು 5,000 ಆ ತರ ಮಾಡ್ಕೊಂಡು ನಾವ್ ಇನ್ನು ಎಲ್ಲರಿಗೂ ಹಂಚ್ಕೊಡೋಕೆ ಈಸಿ ಆಗತ್ತೆ. ಈಗ ಅವ್ರ ಹತ್ರ ಇನ್ ಕೇಸ್ ಪಾಂಪ್ಲೆಟ್ಸ್ ಕಡಿಮೆ ಆಗ್ತಾ ಇದೆ, ಇಲ್ಲ ಪಾಂಪ್ಲೆಟ್ ಸಿಗ್ತಾ ಇಲ್ಲ, ನಮ್ಗೆ ರೀಚ್ ಆಗ್ತಾ ಇಲ್ಲ ಅಂದ್ರೆ ತಡ ಮಾಡೋದು ಬೇಡ, ನಿಮ್ಗೆ ಒರಿಜಿನಲ್ ಕಾಪಿ ಕಲ್ಸ್ಕೊಡ್ತೀವಿ. ಇವತ್ತು ಮಧ್ಯಾಹ್ನ, ಇವತ್ತು ನಾಳೆ ಬೆಳಗ್ಗೆನೆ ನಿರ್ಣಯ ಮಾಡ್ಕೊಂಡು ಪ್ರಿಂಟ್ ಮಾಡ್ಬಿಡಿ. ಆಯ್ತಾ? ಏನ್ ತೊಂದ್ರೆ ಇಲ್ಲ. ಅಲ್ಲಿರೋ ಪಾಂಪ್ಲೆಟ್ಸ್ ಅವರು ಹಂಚ್ಲಿ, ನಮ್ಮ ಹತ್ರ ಇರೋ ಪಾಂಪ್ಲೆಟ್ಸ್ ನಾವು ಹಂಚ್ಕೊಂತ ಹೋಗೋಣ. ಒಂದ್ ಕಡೆ ಮಾತಾಡ್ ಫೌಂಡೇಶನ್ ಕಡೆಯಿಂದ ಎಲ್ಲಾ ಕಡೆ ಪ್ರಚಾರ ಆಗ್ಲಿ. ಈಗ ಏನಾಗ್ತದೆ ಅಂದ್ರೆ ನಾವು ಅವ್ರು ಮಾಡ್ತಾರೆ, ನಾವು ಮಾಡ್ತಾ ಅವ್ರು ಅಂತ ಫೌಂಡೇಶನ್ಸ್ 2 ಫೌಂಡೇಶನ್ ಸೇರ್ಕೊಂಡು ಮಾಡುವಾಗ ಅದು ಉತ್ತಮವಾದ ವಿಷಯನೇ. ಇಬ್ರು ಸೇರ್ಕೊಂಡ್ರೆ ಒಂಥರ ಬಲ ಹೆಚ್ಚಾಗತ್ತೆ ಅಂತ ಗೊತ್ತು. ಆದ್ರೆ ಅಲ್ಲಿ ನಡೀತಾ ಇಲ್ಲ ಅಂತ ನಾವು ಸುಮ್ಮನೆ ಆಗೋದು, ನಾವು ಇಲ್ಲಿ ನಡೀತಾ ಇದೆ ಅಂತ ಅವರು ಅನ್ಕೊಳ್ಳೋದು, ಇದೆಲ್ಲ ಬೇಡ. ನಮ್ಮಲ್ಲಿ ಏನ್ ಸಾಧ್ಯವಾಗತ್ತೋ, ಈಗ 6 ಮಾಸ್ಟರ್ಸ್ 8 ಮಾಸ್ಟರ್ಸ್ ಈಗ ಆಗಿದ್ರು, ಈಗಾಗ್ಲೇ ಇನ್ನೂ ಬರ್ತಾರೆ. ಅಲ್ಲಿರುವಂತಹ ಸುತ್ತಮುತ್ತ ಇರುವಂತಹ ಮಾಸ್ಟರ್ಸ್ ಇವತ್ತಿಲ್ಲಂದ್ರೆ ನಾಳೆ ಕಂಟಿನ್ಯೂಸ್ ನಾವು ಎವ್ರಿ ಡೇ ನಾವು ಪ್ರಯತ್ನ ಮಾಡ್ತಾ ಹೋಗ್ತೀವಿ. ಇನ್ನು ಹೊಸ ಮಾಸ್ಟರ್ ಜಾಯ್ನ್ ಆಗಲಿ, ಗುಂಪು ಹೆಚ್ಚಾಗ್ಲಿ, ಒಂದು 9, 10, 15, 20 ಆ ರೀತಿಯಲ್ಲಿ ಗುಂಪು ಹೆಚ್ಚಾಗ್ಲಿ ಪ್ರಚಾರ ಮಾಡಕ್ಕೆ. ಅವ್ರಿಗೆಲ್ಲ ಯಾವ ರೀತಿಯಲ್ಲಿ ಸಹಕಾರ ಕೊಡಬೇಕೋ ತಾವು ವೀರಪ್ಪ ಸರ್ ಮತ್ತೆ ರವಿಗೌಡ ಸರ್ ಇಬ್ರು ಸಹಕಾರ ಕೊಡಿ. ನಿಮ್ ಜೊತೆಗೆ ಫೌಂಡೇಶನ್ ಯಾವಾಗ್ಲೂ ಇರ್ತದೆ. ರೇವತಿ ಮೇಡಮ್ ಆಗ್ಲಿ, ಅಶ್ವಿನ್ ಮೇಡಮ್ ಆಗ್ಲಿ, ಸನ್ನೇಗೌಡ್ರ ಆಗ್ಲಿ, ಎಲ್ಲರೂ ನಿಮ್ ಜೊತೆಗೆ ಇರ್ತಾರೆ. ಓಕೆ, ಮತ್ತೆ ನಂದಾ ಮೇಡಮ್ ಹುಬ್ಳಿಯಲ್ಲಿ ಇದ್ದಾರೆ, ಅವರು ಸಹಕಾರ ಕೊಡ್ತಾರೆ.
ಬೇಗ ಬೇಗ ಹೆಚ್ಚು ಪ್ರಚಾರ ಮಾಡಕ್ಕೆ ಪ್ರಯತ್ನ ನಡೀಲೇಬೇಕು. ಇಷ್ಟವರೆಗೂ ನಾವು ಕಾಲಯಾಪನ ಆಗಿದೆ ಅಂತಂದ್ರೆ ಹೆಚ್ಚು ನಾವು ಉಪಯೋಗಿಸ್ಕೊಂಡಿಲ್ಲ ಅಂತ ನಾನು ಹೇಳ್ಬೋದು. ಈಗಾಗಲೇ ನಾವು ಮಾಡಬೇಕಾಗಿರುವಂತ ಸ್ಥಿತಿ, ಆ ಸ್ಥಿತಿ ನಾವು ತಗೊಂಡು ಬಂದಿಲ್ಲ. ನಾವು ಹುಬ್ಳಿಯಲ್ಲಿ ಮಾಡುವಾಗ ಕನಿಷ್ಠ 1 ತಿಂಗಳು ಮುಂಚೆನೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ವಿ. ಅವಾಗ ಹೆಚ್ಚೆಚ್ಚು ಜನಕ್ಕೆ ನಾವು ಸೇರಿಸಿದ್ವಿ ಈ ಮಾಹಿತಿಯನ್ನು, ಈ ಜ್ಞಾನವನ್ನು, ಈ ತಿಳುವಳಿಕೆಯನ್ನು. ಇಲ್ಲಿ ಸ್ವಲ್ಪ ಅದು ತಡವಾಗಿದೆ ಅಂತ ನನಗೆ ಅನಿಸ್ತಾ ಇದೆ. ಅದು ಇನ್ನು ಆಗೋದು ಬೇಡ ಅಂತ ಹೇಳ್ಬಿಟ್ಟು ಈ ನಿರ್ಣಯ ತಗೊಂಡೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಅದಕ್ಕೆ ರೇವತಿ ಮೇಡಮ್ ಬಂದಿರೋದು. ಸೊ ಈಗ ತಾವಿಬ್ರು ಮಾತಾಡಿದ್ರಿ. ನೆಕ್ಸ್ಟ್ ಯಶೋಧ ಮೇಡಮ್ ಮಾತಾಡ್ಬೋದು. ನಮಸ್ತೆ ಗುರುಜಿ. ನಮಸ್ತೆ. ನಮ್ದು ಒಂದು ಗ್ರೂಪ್ ಇದೆ. ಇವತ್ತು ಹೋಗ್ಬಿಟ್ಟು ನಾನು ಇನ್ನೂ ಹೋಗಿಲ್ಲ, ಇಲ್ಲೇ ಇದ್ದೇನೆ ಗುರುಜಿ, ಬೆಂಗಳೂರಲ್ಲೇನೆ. ಇವತ್ತು ಹೋದಾಗ ಆ ಗ್ರೂಪಿಗೆ ಎಲ್ಲಾರ್ಗು ಹೇಳ್ಬಿಟ್ಟು ಆದಷ್ಟು ಎಷ್ಟು ಜನ ಆಗ್ತೀವಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತೇನೆ ಗುರುಜಿ, ಬರ್ಲಿಕ್ಕೆ ಪ್ರಯತ್ನ. ಸೊ ನಿಮ್ದು ಯಾವ ಕಡೆ ಬರುತ್ತಮ್ಮ ಅದು ಪ್ಲೇಸು? ಅರಸೀಕೆರೆ ಅರಸೀಕೆರೆ ಅಂದ್ರೆ ಅಲ್ಲಿಂದ ದೂರ ಆಗತ್ತಾ ಯಾವ ತರ? ದೂರ ಆಗುತ್ತೆ ಗುರುಜಿ. ಓಕೆ ಓಕೆ ಸರಿ. ಹಾಗಾದ್ರೆ ಅಲ್ಲಿಂದ ದೂರ ಅಂದ್ರೆ ಎಷ್ಟು ಕಿಲೋಮೀಟರ್ ಆಗ್ಬೋದು ಉದಾಹರಣೆಗೆ? ಅದು ಗೊತ್ತಿಲ್ಲ. ಬಾಗಲಕೋಟೆ ಎಷ್ಟು ಕಿಲೋಮೀಟರ್ ಆಗುತ್ತೆ? ಒಂದು ಸರ್ ಅವ್ರದೊಂದು 300 ಆಗುತ್ತೆ ಸರ್, ಹಾಸನ ಅರಸೀಕೆರೆ ಸೈಡ್ನವರು. ಬಟ್ ಯಶೋಧ ಮೇಡಮ್ ಹೇಳ್ದಂಗೆ ಅವರ ಗುಂಪಿನವ್ರನ್ನ ಜೊತೆ ಮಾಡ್ಕೊಂಡು ಒಟ್ಟಿಗೆ ಬಂದ್ರೆ ಎಲ್ರಿಗೂ 1 ನೈಟ್ ಜರ್ನಿ ಅಷ್ಟೇ ಸರ್. ಸರಿ ಆಯ್ತು. ನಾವೆಲ್ಲ ಇಲ್ಲಿಂದನೇ ಈಗ ಬೆಂಗಳೂರು ಎಷ್ಟು ಕಿಲೋಮೀಟರ್ ಇಲ್ಲಿಂದ? ಒಂದು 400 300? ಬೆಂಗಳೂರಿಂದ ಎಷ್ಟು ಕಿಲೋಮೀಟರ್ ಅಮ್ಮ? 300 ಆಗ್ಬೋದು ಸರ್. ಸರಿ, ಸೇಮ್ ಅದೇ ಡಿಸ್ಟೆನ್ಸ್ ಸೇಮ್ ಆಗತ್ತೆ ಅವ್ರಿಗೂ ನಮ್ಗೆ. ಅನ್ಮ್ಯೂಟ್ ಮಾಡಿದ್ರೆ ಅವರಿಬ್ರು ಒಂದೇ ಊರ್ನವರು ಸರ್. ಯಾರು? ಶಿವಗಂಗಾ ಮೇಡಮ್? ಅರಸೀಕೆರೆ ಯಶೋಧ ಮೇಡಮ್, ಶಿವಗಂಗಾ ಮೇಡಮ್ ಎಲ್ಲ ಒಟ್ಟಿಗೆ ಬರ್ಬೋದು. ಶಿವಗಂಗಾ ಮೇಡಮ್ ಮಾತಾಡಿ. ರೇವತಿ ಮೇಡಮ್ ಗ್ರೂಪ್ ಇದೆ, ಶಿವಗಂಗಮ್ಮವರೆಗೂ ನಾವು ಭೇಟಿ ಆಗ್ತೀವಿ. ಆಗ್ಬಿಟ್ಟು ಹೇಳ್ಬಿಟ್ಟು ಅರಸೀಕೆರೆಗೆ 416 ಕಿಲೋಮೀಟರ್ ಆಗ್ತಾ ಇದೆ ಗುರುಜಿ. ಬೆಂಗಳೂರಿಂದ 600 ಕಿಲೋಮೀಟರ್ ಆಗುತ್ತೆ ಗುರುಜಿ. ಎಲ್ಲಿಂದ? ಬೆಂಗಳೂರಿಂದ 600 ಕಿಲೋಮೀಟರ್. ಅಂದ್ರೆ ನಾವು ಇನ್ನೂ ದೂರದಿಂದನೇ ಬರ್ತಾ ಇದೀವಿ, ನೀವು ಇನ್ನೂ ಹತ್ರದಿಂದ ಬರ್ಬೇಕಾಗಾದ್ರೆ. ಹೌದು ಗುರುಜಿ, ನಾನ್ ಬರ್ತೀನಿ ಗುರುಜಿ, ನಾನ್ ಬರ್ತೀನಿ. ಯಶೋಧ ಮೇಡಮ್ ನಾವೆಲ್ಲರೂ ಸೇರ್ಕೊಂಡು ನಾನು ಅದೇ ನಿಮ್ದೇ ಬೆಟರ್ ಹಾಗಾದ್ರೆ ನಮ್ಗಿಂತ. ಹೌದು ಗುರುಜಿ, ನಮ್ಗೆ ಡೈರೆಕ್ಟ್ ಬಸ್ಸು ಇದೆ, ಟ್ರೈನ್ ಇದೆ, ಯಾವ್ದಕ್ಕಾಗುತ್ತೋ ಅದಕ್ಕೆ ನಾವು ಬರ್ತೀವಿ ಗುರುಜಿ. ಸೊ ಹಾಗಾದ್ರೆ ಒಂದು ನಾವು ಮಾಡ್ಬೋದಾಯ್ತು ಇಲ್ಲಿ, ಅಂದ್ರೆ ಯಶೋಧ ಮೇಡಮ್ ತಾವು ಸೇರ್ಕೊಂಡು ಅಲ್ಲಿರುವಂತ ಪ್ರಚಾರ ಏನ್ ನಡಿಬೇಕು, ಏನ್ ಸಾಧ್ಯವಾಗುತ್ತೋ ಮಾಡಿ. ಪಾಂಪ್ಲೆಟ್ ಬೇಕಂದ್ರೆ ನೀವೇ ಪ್ರಿಂಟ್ ಮಾಡಿ, 1000 ಪಾಂಪ್ಲೆಟ್ ಪ್ರಿಂಟ್ ಮಾಡಿ, ಏನ್ ತೊಂದರೆ ಇಲ್ಲ. ಓಕೆ, ನಿಮ್ಗೆ ಫೌಂಡೇಶನ್ ಸಹಕಾರ ಬೇಕಾ ಕೊಡ್ತದೆ, ಇಲ್ಲ ನೀವೇ ಮಾಡ್ಕೊಂತೀರಾ ಅಂದ್ರೆ ನೀವೇ ಮಾಡ್ಕೊಳ್ಳಿ. ಅದು ನೀವು ತಿಳಿಸಿ, ಅಂದ್ರೆ ರೇವತಿ ಮೇಡಮ್ ತಿಳಿಸಿ, ನಾವು ಅದ್ರ ಪ್ರಕಾರ ಮಾಡೋಣ. ಇವತ್ತೇ ಪ್ರಿಂಟ್ ಮಾಡ್ಬಿಡಿ. ಇಲ್ಲ, ನಮ್ದು ವಾಟ್ಸ್ಆಪ್ ಗ್ರೂಪ್ ಇದೆ ಗುರುಜಿ. ಗ್ರೂಪ್ ಅಲ್ಲೇ ವಾಟ್ಸ್ಆಪ್ ಅದು ಇನ್ವಿಟೇಷನ್ ಹಾಕ್ಬಿಟ್ರೆ ಎಲ್ಲರಿಗೂ ತಲುಪುತ್ತೆ ಗುರುಜಿ. ಇನ್ವಿಟೇಷನ್ ಹಾಕಿಮ್ಮ, ಆದ್ರೆ ಪ್ರಚಾರ ಅನ್ನೋದು ಹೆಂಗಿರ್ತದೆ ಗೊತ್ತಾ? ನಿಮ್ಗೆ ಹೊಸೊಬ್ರು ಯಾರಿದೆ ಪಾಂಪ್ಲೆಟ್ ಕೊಟ್ಟು ಇನ್ವೈಟ್ ಮಾಡೋದು ತುಂಬಾ ಉತ್ತಮ, ಆಯ್ತಾ? ಈ ಕಾರ್ಯಕ್ರಮಕ್ಕೆ ಬನ್ನಿ, ನಾವೆಲ್ಲ ಹೋಗ್ತಾ ಇದೀವಿ, ನಮ್ ಜೊತೆಗೆ ನೀವು ಬನ್ನಿ ಅಂತ. ಅದು ಓವರ್ ನೈಟ್ ಅಂತ ಇರುವಾಗ ಬಸ್ಸಲ್ಲಿ ಹೋಗೋದಕ್ಕೆ ಯಾರಿಗೂ ಅಷ್ಟು ತೊಂದರೆ ಆಗಲ್ಲ, ಆಯ್ತಾ? ಈಗ ಓವರ್ ನೈಟ್ ಅನ್ನೋದು ಈಸಿನೇ. ಅದೇ ನಾವು 1.5 ದಿವಸ ಆಗತ್ತೆ ಅಂತಂದ್ರೆ ಯಾರು ಬರೋದಿಲ್ಲ. ಓವರ್ ನೈಟ್ ಅಂದ್ರೆ ನೀವು ಪಾಂಪ್ಲೆಟ್ ಪ್ರಿಂಟ್ ಮಾಡ್ಕೊಂಡು 1000 ಪಾಂಪ್ಲೆಟ್ ಪ್ರಿಂಟ್ ಮಾಡಿ. ಎಷ್ಟು ಖರ್ಚೇನು ಎಷ್ಟಾಗಲ್ಲ, ಜಾಸ್ತಿ ಆಗಲ್ಲ. ನಿಮ್ಗೆ ಬೇಕು ಅಂದ್ರೆ ಸಹಕಾರ ಬೇಕಂದ್ರೆ ಫೌಂಡೇಶನ್ ತಗೊಳ್ಳಿ, ಆಯ್ತಾ? ಆ ರೀತಿ ಮಾಡಿಕೊಂಡು ಎಲ್ಲರಿಗೂ ಆ ಪಾಂಪ್ಲೆಟ್ ಕೊಡ್ತಾ ನೀವು ಇನ್ವೈಟ್ ಮಾಡಿ. ಇನ್ನೂ ಅದೊಂಥರ ಒಳ್ಳೆ ಇಂಪ್ಯಾಕ್ಟ್ ತೋರಿಸ್ತಂತ ನನ್ನ ಉದ್ದೇಶ, ಆಯ್ತಾ? ರೀತಿಯಲ್ಲಿ ನೀವು ಟೆಂಪಲ್ಸ್ ಹತ್ರ ಹೋಗಿ ಪ್ರಚಾರ ಮಾಡಿ. ಈ ಪ್ರಚಾರ ಅನ್ನೋದು ಇಡೀ ಕರ್ನಾಟಕದಲ್ಲಿ ಎಲ್ಲಾದ್ರೂ ನಡಿಬೇಕು, ಎಲ್ಲ ಕಡೆ ನಡಿಬೇಕು. ಒಂದು ಬಾಗಲಕೋಟೆ ಕಾರ್ಯಕ್ರಮ ಅಂದಮೇಲೆ ಬಾಗಲಕೋಟಲ್ಲೇ ನಡಿಬೇಕಂತ ಏನಿಲ್ಲ. ಬಾಗಲಕೋಟೆ ಸುತ್ತಮುತ್ತ ಈಗ 6 ಡಿಸ್ಟಿಕ್ ಅಲ್ಲಿ ನಾವು ಕಂಡಿಡಿದೀವಿ. 6 ಡಿಸ್ಟಿಕ್ ಅಲ್ಲಿನೂ ಈಗ ಪ್ರಚಾರ ನಡೀತದೆ. ಈಗ ವೀರಪ್ಪ ಸಾರು ಮತ್ತೆ ರವಿಗೌಡ ಸಾರು ಇವೆಲ್ಲ ಒಂದು ನಮಗೆಲ್ಲ ಆನೆ ಬಲ ತರ ಒಂಥರ. ಯಾಕಂದ್ರೆ ಅವರು ಒಂದು ಅದ್ಭುತ ಕೆಲಸ ಮಾಡ್ತಾರೆ. ಅವ್ರಿಗೆ ಒಳ್ಳೆ ಸಂಕಲ್ಪ ಇದೆ, ಒಂದು ಉದ್ದೇಶ ಇದೆ. ಅದಕ್ಕೋಸ್ಕರ ಅಲ್ಲಿ ಈಗ ಇವತ್ತಿಂದ ಶುರು ಆಗತ್ತೆ ಗ್ಯಾರಂಟಿ. ಇನ್ನು ಸುತ್ತಮುತ್ತನು ಅವ್ರು ಕವರ್ ಮಾಡ್ಲಿ ಎಲ್ಲಾ ಡಿಸ್ಟಿಕ್. ವೀರಪ್ಪ ಸರ್ ಅಂಡ್ ರವಿ ಸರ್, ಇದೊಂದು ನೆನ್ಪಿಟ್ಕೊಳ್ಳಿ. ಎಲ್ಲ 6 ಡಿಸ್ಟಿಕ್ಗಳು ಮೇಡಮ್ ಹೇಳ್ತಾ ಇದ್ರಲ್ಲ, ನಿಮ್ಗೆ ಸಾಧ್ಯವಾದ್ರೆ ಆ ಸುತ್ತಮುತ್ತ ಬಾಗಲಕೋಟೆ ಸುತ್ತಮುತ್ತ ಇರುವಂತ ಹತ್ರ ಪ್ರದೇಶದಲ್ಲಿ ಯಾವ ಇದೆಯೋ ಸಾಮೀಪ್ಯದಲ್ಲಿರೋದು 4-3 ಪ್ರದೇಶಗಳು ಕವರ್ ಮಾಡಿ, ಖಂಡಿತ ಮಾಡಿ. ಇನ್ನು ಬೇರೆ ಬೇರೆ ಮುಖಾಂತರ ರೂಟಲ್ಲಿ ಕಾಂಟ್ಯಾಕ್ಟ್ ತಗೊಳ್ಳಿ, ಪರವಾಗಿಲ್ಲ. ಓಕೆ, ಸೊ ಅಲ್ಲಿ ನೀವು ನಿಮ್ಮಿರುವಂತ ಪ್ರದೇಶದಿಂದ ಇನ್ನು ಸುತ್ತಮುತ್ತ ಯಾರೇ ಮಾಸ್ಟರ್ಸ್ ಇದ್ರೆ ಅವ್ರಿಗೆ ಹೋಗಿ ಕಾಂಪ್ಲೀಟ್ ತಲುಪಿಸೋದೇ ನಮ್ಮ ಉದ್ದೇಶ ಅಷ್ಟೇ. ತಲುಪಿಸಿದ ಮೇಲೆ ಅವ್ರು ಆಟೋಮೆಟಿಕ್ ಆಗಿ ಅವ್ರ ಪ್ರಚಾರ ಅವ್ರು ಬಾಳ್ಕೊಂತ ಹೋಗ್ತಾರೆ. ಈಗ ಪಾಂಪ್ಲೆಟೇ ಇಲ್ಲ ಅಂತಂದ್ಮೇಲೆ ಅವ್ರು ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ? ಸಾಧ್ಯವಾಗಲ್ಲ.
ಅದಕ್ಕೂ ವೆರಿ ಗುಡ್. ರೇವತಿ ಮೇಡಮ್ ನೀವು ಕೋಆರ್ಡಿನೇಟ್ ಮಾಡ್ಬೇಕು ಸ್ವಲ್ಪ. ಓಕೆ ಆ, ಸರ್. ಈ ಡಿಸ್ಟಿಕ್ನಲ್ಲಿ ಈಗಾಗಲೇ ಇಲ್ಲಿರುವಂತ 3-4 ಪ್ಲೇಸಲ್ಲಿ 2-3 ಪ್ಲೇಸಲ್ಲಿ ರವಿ ಸರ್ ಮತ್ತೆ ವೀರಪ್ಪ ಸಾರು ಶುರು ಮಾಡ್ತಾರೆ. ಇನ್ನೂ ಹೊಸ ಪ್ಲೇಸಸ್ ಕಂಡುಹಿಡಿದು ಅಲ್ಲಿ ಐಡೆಂಟಿಫೈ ಮಾಡಿಕೊಂಡು ಆ ಪ್ಲೇಸಸ್ ಅಲ್ಲಿ ಸಹ ಇವರು ಇಬ್ರು ಸಹಕಾರ ಕೊಡ್ಬೋದು, ಸಹಕಾರ ನೀಡ್ಬೋದು. ಅವರನ್ನೇ ಹೊಸ ಮಾಸ್ಟರ್ಸ್ ಅಲ್ಲಿ ಯಾರು ಇರ್ತಾರೆ ಅವರೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅವ್ರು ಪಾಂಪ್ಲೆಟ್ ತಲುಪಿಸಿ ಅವ್ರನ್ನು ನೀವು ಪ್ರಚಾರ ಮಾಡ್ತಾ ಹೋಗಿ, ನಿಲ್ಸೋದು ಬೇಡ, ಬೇಗ ಬೇಗ ಮಾಡಿ ಅಂತ ಅವ್ರಿಗೆ ನಾವು ಪ್ರೇರಣೆ ಕೊಡಬೇಕಾಗತ್ತೆ. ಓಕೆ, ಆ ರೀತಿಯಾಗಿ ಮಾಡಿ. ಎಸ್, ಥ್ಯಾಂಕ್ ಯು ಗುರುಜಿ. ಶ್ರೀದೇವಿ ಮ್ಯಾಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಶ್ರೀದೇವಿ ಮೇಡಮ್ ಮಾತಾಡಿ. ಶ್ರೀದೇವಿ ಮೇಡಮ್ ಮಾತಾಡಿ, ಹಲೋ, ಹೇಳಿ ಮ್ಯಾಮ್. ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ ಮ್ಯಾಮ್, ಮಾತಾಡಿ. ನಾನು ಇಲ್ಲಿ ಬಾಗಲಕೋಟೆಯಲ್ಲಿ ಇರೋದು. ಹ್ಮ್ ಹ್ಮ್ ನಾ ಪಾಂಪ್ಲೆಟ್ಸ್ ಯಾರ ಹತ್ರ ನಾನು ಇಸ್ಕೊಳ್ಬೇಕು? ಎಸ್. ಸೊ ಪಾಂಪ್ಲೆಟ್ಸ್ ಒಂದು ನಿಮ್ಗೆ ರಾಜಶೇಖರ್ ಸರ್ ನಂಬರ್ ಕೊಡ್ತೀವಿ, ಎರಡನೇದು ವೀರಪ್ಪ ಸರ್ ನಂಬರ್ ಕೊಡ್ತೀವಿ. ಇಬ್ರು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಯಾರ ಹತ್ರ ಬೇಕಂದ್ರೆ ಅವ್ರ ಹತ್ರ ತಗೊಳ್ಳಿ, ಆಯ್ತಾ? ಸರ್ ಅವ್ರ ನಂಬರ್ ಇಲ್ಲಲ್ಲ ನನ್ನ ಹತ್ರ. ನಿಮ್ ನಂಬರ್ ಕೊಡಿ, ಮೇಡಮ್ ಕೊಡ್ತಾರೆ ನಿಮ್ಗೆ. ನಿಮ್ ನಂಬರ್ ಕೊಡಿ. ನನ್ನ ನಂಬರ್ ಹೇಳ ಸರ್? ಹೇಳಿ ಹೇಳಿ ಮ್ಯಾಮ್. 99 ಹ್ಮ್ 025 ಹ್ಮ್ 92 ಹ್ಮ್ 071. ಓಕೆ ಮ್ಯಾಮ್. ರಾಜಶೇಖರ್ ಸರ್ದು ನಂಬರ್ ನಾನು ಹಾಗೇನೆ ವೀರಪ್ಪ ಸರ್ದು ನಂಬರ್ ಕೊಡ್ತೇನೆ. ಹಾ ಸರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಒಳ್ಳೇದು, ನಿಮಗೆ ಡೈರೆಕ್ಟ್ ಆಗಿ ಅಲ್ಲೇ ತಗೊಂಡ್ ಬಿಡ್ಬೋದು. ಯಾಕಂದ್ರೆ ಹಾ. ತಾವು ಬಾಗಲಕೋಟೆ ಇರುವ ಕಾರಣ ಹಾ ಅವ್ರ ಹತ್ರನೇ ತಗೊಂಡ್ಬಿಡಿ ಮ್ಯಾಮ್. ಅದೇ ಇವ್ರ ಹತ್ರ ಇಸ್ಕೊಳ್ತೀನಿ ನಾನು. ನಿಮ್ಗೆ ಎಷ್ಟು ಪಾಂಪ್ಲೆಟ್ಸ್ ಬೇಕಾಗಿದ್ದಮ್ಮ? ಎಷ್ಟು ಪ್ರಚಾರ ಮಾಡ್ಬೋದು ಸಾಧ್ಯವಿದೆ ಅಲ್ಲಿ? ಇಲ್ಲೇ ನಮ್ಮ ಏರಿಯಾದೊಳಗ್ ಮಾಡ್ತೀನಿ ನಾನು. ಅಂದ್ರೆ ಇದು ಕಾಲೇಜ್ ಸರ್, ಇನ್ನೊಂದು- ಹ್ಮ್ ಈಗ ನಾವು ಮಾಡ್ತಾ ಇರೋ ಕಾರ್ಯಕ್ರಮ ನಮ್ಮ ಏರಿಯಾಕ್ಕೆ ತುಂಬಾ ಹತ್ರ. ವೆರಿ ಗುಡ್. ಓಕೆ. ಒಂದ್ 10 ನಿಮಿಷದ ದಾರಿ ಅಷ್ಟೇ. ಹ್ಮ್ ಹ್ಮ್ ಇಲ್ಲೆಲ್ಲಾ ಮನೆಗ್ ಹೋಗಿ ಮಾಡ್ತೀನಿ. ಮತ್ತೆ ಇಲ್ಲೇ ಗೌರ್ಮೆಂಟ್ ಹೈಸ್ಕೂಲ್ ಇದೆ, ಹ್ಮ್ ಅಲ್ಲೇ 10th ಮಕ್ಳಿಗೆ ಹೇಳ್ತೀನಿ. ಸಂಡೇ ಆಗೋದ್ರಿಂದ ಬರ್ಬಹುದು ಮಕ್ಳು, ಸ್ವಲ್ಪ ಮಕ್ಳು. ವೆರಿ ಗುಡ್. ಸೊ ನಿಮ್ ಜೊತೆಗೆ ಇನ್ಯಾರಾದ್ರೂ ಬರ್ತಾರಂದ್ರೆ ಸೇರಿಸ್ಕೊಳ್ಳಿ. ಬಟ್ ನೀವೇನೋದು ಉತ್ತಮವಾದ ವಿಷಯ ಹೇಳಿದ್ರಿ. ಯಾಕಂದ್ರೆ ಎಲ್ಲಿ ನಾವು ಕಾರ್ಯಕ್ರಮ ಮಾಡಕ್ ಹೋಗ್ತೀವೋ ಆ ಸುತ್ತು ಇರುವಂತ ಪ್ಲೇಸ್ ನಿಮ್ಗೆ ತುಂಬಾ ಹತ್ರ ಇರುವಾಗ ಫಸ್ಟ್ ಅವ್ರಿಗೆ ಪ್ರಿಫರೆನ್ಸ್ ಕೊಟ್ಟು ನೀವು ಅಲ್ಲಿ ಫುಲ್ ಕವರ್ ಮಾಡ್ಕೊಂಡ್ಬಿಡಿ. ಒಂದು 10 ದಿವಸ ಎಷ್ಟು ಓಡಾಡಕ್ ಸಾಧ್ಯವಾಗುತ್ತೋ ಅಷ್ಟು ಓಡಾಡಿ. ಇದು ವಿಶ್ವದ ಸೇವೆ, ಖಂಡಿತ ನಿಮ್ಗೆ ಒಳ್ಳೆದಾಗತ್ತಮ್ಮ. ಆಮೇಲೆ ಇಲ್ಲೇ ಶನಿವಾರ ದೇವಸ್ಥಾನಕ್ಕ ಬರ್ತಾರ ಜನ. ಅಲ್ಲಿ 1 ತಾಸು ನಿಂತ್ರೆ ಅಲ್ಲಿ ಒಂದಿಷ್ಟು ಕೊಡ್ಬೋದು. ಆಮೇಲೆ ಗುರುವಾರ ಇದು ಸಾಯಿಬಾಬಾನ್ ಮಂದಿರಕ್ಕೆ ಬರ್ತಾರ, ಬಾಳ ಜನ ಬರ್ತಾರೆ. ಸಾಯಂಕಾಲ ಅಲ್ಲಿ ನಿಂತ್ರೆ ಅಲ್ಲಿ ಒಂದಿಷ್ಟು ಅಲ್ಲಿ ಕೊಡ್ಬೋದು. ಜೊತೆಗೆ ಇಲ್ಲಿ ನಮ್ಮ ಏರಿಯಾದೊಳಗ ಒಂದು ಎಷ್ಟು ಸಾಧ್ಯದ ಅಷ್ಟು ಅಡ್ಡಾಡಿ ಮನೆ ಕೊಡ್ತೀನಿ. ಥ್ಯಾಂಕ್ ಯು ಮೇಡಮ್. ರೇವತಿ ಮೇಡಮ್, ಮೇಡಮ್ಗೂ ಪೂರ್ತಿ ಸಹಕಾರ ಹೇಳಿ. ಯಾಕಂದ್ರೆ ಅವರು ಇರೋ ಪ್ಲೇಸ್ ವೆರಿ ನಿಯರ್ ಬೈ ಇದೆ. ಸೊ ಐ ಥಿಂಕ್ 1000-2000 ಎಷ್ಟಾದ್ರೂ ಅಲ್ಲಿ ಅನ್ಸ್ಬೋದು ಅಂತ ಅವಕಾಶ ಇದೆ. ತಮಗೆ ಅಂಗಡಿ ಬೇಕರಿ ಎಲ್ಲ ಚೆನ್ನಾಗಿ ಪರಿಚಯ ಇರ್ತದಲ್ಲ ಮೇಡಮ್, ಲೋಕಲ್ ಅವರಿಗೆಲ್ಲ ಒಂದಷ್ಟು ಕೊಟ್ಬಿಟ್ಟು. ಬಹುಶಃ ನಾನು ಅನ್ಕೊಂಡಿದ್ದೆ ಅಂದ್ರೆ ಅಲ್ಲಿ ನೋಡೋಣ. ರಾಜಶೇಖರ್ ಇವತ್ತು ಮೀರಪ್ಪ ಸರ್ ಮಾತಾಡುವಾಗ ನೀವು ಟಚ್ ಅಲ್ಲಿರಿ, ಅಲ್ಲಿ ಎಷ್ಟು ಪಾಂಪ್ಲೆಟ್ಸ್ ಇದೆ ನೋಡೋಣ. ಅವ್ರೇನಾದ್ರೂ ಈಗಾಗಲೇ ಡಿಸ್ಟ್ರಿಬ್ಯೂಷನ್ ಮಾಡಿಟ್ಟಿದ್ದಾರೆ, ಕಡಿಮೆ ಇದೆ ಅಂತಂದ್ರೆ ವೀರಪ್ಪ ಸರ್ ಇವತ್ತೇ ಪ್ರಿಂಟ್ ಮಾಡಿ 5000 ಪಾಂಪ್ಲೆಟ್ಸ್, ಆಯ್ತಾ? 5000 ಪಾಂಪ್ಲೆಟ್ಸ್ ಸೇರ್ಕೊಂಡ್ರೆ ಬಹುಶಃ ಒಂದು 5000 ಆಗ್ಬೋದು ಅಷ್ಟೇ, ಜಾಸ್ತಿ ಆಗಲ್ಲ. ಸೊ ಅದನ್ನ ಪ್ರಿಂಟ್ ಮಾಡಿಕೊಂಡು ಈಗ ಶ್ರೀದೇವಿ ಮೇಡಮ್ಗೆ 1000 ಈ ರೀತಿಯಲ್ಲಿ. ಯಾಕಂದ್ರೆ ಲೋಕಲ್ ಅಲ್ಲಿ ಪ್ರಚಾರ ಆಗೋದು ಇನ್ನೂ ಉತ್ತಮವಾದ ವಿಷಯ. ನಾವು ನೋಡಿದ್ವಲ್ಲ, ಹುಬ್ಳಿಯಲ್ಲಿ ನೋಡಿದ್ವಲ್ಲ, ಹುಬ್ಳಿಯಲ್ಲಿ ಹೆಚ್ಚು ಲೋಕಲ್ ಅವರು ಬಂದಿದ್ಮೇಲೆ ಆ ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ಮಾಡಿದೀವಿ ಅಂತಂದ್ರೆ ಅಲ್ಲಿ ನಾನು ಕೊನೆಯವರೆಗೂ ಮುದ್ರಗಲ್ ಟೀಚ್ ಮಾಡ್ತಾ ಇದ್ನು, ಏನ್ ಟೀಚ್ ಮಾಡ್ತಾ ಇದ್ರು ಅವ್ರು ಕೇಳಿಸ್ಕೊಂತಾನೆ ಇದ್ದಾರೆ, ಅವ್ರು ಹೋಗೇ ಇಲ್ಲ ಅಲ್ಲಿಂದ. ಆದ್ರೆ ಲೋಕಲ್ ಅವ್ರಿಗೆ ಏನಾಗತ್ತಂದ್ರೆ ಸ್ವಲ್ಪ ತಡವಾದ್ರೂ ಅವ್ರಿಗೇನು ತೊಂದರೆ ಆಗಲ್ಲ. ಏನಿವೆ ನಾವು ನೆಕ್ಸ್ಟ್ ಡೇವರೆಗೂ ಅಲ್ಲಿ ನೆಕ್ಸ್ಟ್ ಡೇನು ಹಾಲ್ಟ್ ಆಗ್ತಾ ಇದ್ವಲ್ಲ, ಅದಕ್ಕೋಸ್ಕರ ಅವತ್ತು ಲೇಟ್ ಆದ್ರೂ ಪರವಾಗಿಲ್ಲ, ಅವ್ರಿಗೆಲ್ಲ ಜ್ಞಾನ ತಿಳಿಸ್ಕೊಟ್ಟು ಹೋಗೋಣ ಅಂತ ಉದ್ದೇಶ. ಓಕೆ. ಸೊ ಅದಕ್ಕೂ ಸಾಧ್ಯವಾದ್ರೆ ಲೋಕಲ್ ಅಲ್ಲಿ ಪ್ರಚಾರ ಹೆಚ್ಚು ಮಾಡಕ್ಕೇನೆ ಪ್ರಯತ್ನ ಮಾಡೋಣ ಮೇಡಮ್. ಆಯ್ತು. ಎಲ್ಲ ಕಡೆ ಏನಿಲ್ಲ. ಮ್ಯಾಮ್, ಇನ್ನೊಂದು ಅವ್ರ ಊರದ ಅವ್ರು ಬಾಗಲಕೋಟೆ ಒಳಗ ಮುಚ್ಚಗಂಡಿ ಅಂತ ಐತಲ್ರಿ, ಅಲ್ಲಿ ಜಾತ್ರೆ ನಡೀತಾ ಇದೆ. ನಿನ್ನೆನೆ ಜಾತ್ರೆ ಇದೆ ಅಂತ ಗೊತ್ತಾಯ್ತು. ಅಲ್ಲಿಷ್ಟು ಹೋಗಿ ನಿಮ್ಗೆ ಅನುಕೂಲ ಆಗುತ್ತೆ ನೋಡಿ ಮೇಡಮ್. ಅದು ರಾಜಶೇಖರ್ ಸರ್ ಆಲ್ರೆಡಿ ಹೇಳಿದ್ದಾರೆ, ಅಲ್ಲಿಗೆ ಕಳಿಸ್ತಾ ಇದಾರಂತೆ ಪಾಂಪ್ಲೆಟ್, ಮತ್ತೆ ಅವ್ರು ಹೋಗಿ ಅಲ್ಲಿ ಪ್ರಚಾರ ಮಾಡ್ತಾರಂತ ಹೇಳಿದ್ದಾರೆ ನಿನ್ನೆ. ಮತ್ತು ಇನ್ನು ಬಾಗಲಕೋಟೆಗೆ ಹತ್ರ ಅಂದ್ರ ಮುದೋಳು, ಜಮಖಂಡಿ, ರಬಕಾವಿ, ಬನ್ನಹಟ್ಟಿ, ಆಮೇಲೆ
ಮಹಾಲಿಂಗಪುರ್ ಇವೆಲ್ಲ ಹತ್ರನೇ ಆಗ್ತಾವ್ರಿ. ಇನ್ನೊಂದು ಯಾವ್ದಂದ್ರ ನವಲ್ಗುಂದ ಗದಗಕ್ಕಿಂತಲೂ ಹತ್ರನೇ. ಆಮೇಲೆ ವಿಶಾಲಾಕ್ಷಿ ಮೇಡಮ್ ಅತ್ತಣಿ ಅವ್ರು ಇದ್ದಾರಲ್ಲ, ಅವ್ರ ಊರು ಶಂಕರಹಟ್ಟಿ, ಅವ್ರೇನೋ ಬೆಳಗಾವದಾಗ ಮಾಡ್ತಾರಂತ ಕೇಳಿದೀನಿ, ಏನ್ ಗೊತ್ತಿಲ್ಲ. ಅವ್ರಿಗೆ ಒಂದಿಷ್ಟು ಕಾಂಟ್ಯಾಕ್ಟ್ ಮಾಡಿದ್ರುನು ಆ ಕಡೆನೂ ತುಂಬಾ ಜನ ಮಾಸ್ಟರ್ಸ್ ಇದ್ದಾರೆ ಆ ಸೈಡ್ಗುನು. ಅಲ್ಲಿಷ್ಟು ಕವರ್ ಮಾಡಕ್ ಹೇಳಿ ಸರ್. ಖಂಡಿತ. ಈಗ ತಮ್ಮ ಏರಿಯಾದಲ್ಲಿ ತಾವು ಪಾಂಪ್ಲೆಟ್ಸ್ ನಿಮ್ಗೆ ತಲುಪಿಸ್ತೀವಿ ಮೇಡಮ್, ನೀವು ಸ್ಟಾರ್ಟ್ ಮಾಡಿ. ಎಸ್ ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್. ಸವಿತಾ ಮ್ಯಾಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಸವಿತಾ ಮೇಡಮ್ ಮಾತಾಡಿ, ನೀವೆಲ್ಲಿರೋದು? ನಾವು ಬಾಗಲಕೋಟೆ ಹತ್ತಿರ ಗುರುಜಿ, ಜಮಖಂಡಿ ತಿಳಿರಿ. ಜಮಖಂಡಿ. ಓಕೆ, ಜಮಖಂಡಿಯಲ್ಲಿ ನಿಮ್ಗೆ ಪಾಂಪ್ಲೆಟ್ ಸಿಗೋದು ವೀರಪ್ಪ ಸರ್ ಮುಖಾಂತರ ಸಿಗತ್ತೆ. ತಕ್ಷಣವೇ ತಗೊಂಡು ಈ 12 ದಿವಸ ನೀವು ಮನೆ ವಿಷಯಗಳೆಲ್ಲ ನೋಡ್ಕೊಂಡು ನಿಮ್ಗೆ ಸಮಯ ಇರುವಂತ ಸಮಯವನ್ನು ನಿಮ್ಗೆ ಕೊಡಿ. ಬೇರೆ ಏನು ಮಾಡಕ್ ಹೋಗ್ಬೇಡಿ. ಓಕೆ, ಧ್ಯಾನವನ್ನು ಮಾಡೋದು ಬೇಕಾಗಿಲ್ಲ, ಇದೇ ನಿಮ್ಗೆ ಧ್ಯಾನ ಅಷ್ಟೇ. ಆಯ್ತಾ? ಹೇಳಿದೀನ್ರಿ, ಒಂದ್ 2-3 ಜನ ಬರ್ತೀನಿ ಅಂದಾರಿ ಬಾಗಲಕೋಟೆ. ಆಯ್ತು, ಅವ್ರಿರ್ಲಿ, ಬಟ್ ಆದ್ರೆ ಪಾಂಪ್ಲೆಟ್ಸ್ ತಗೊಳ್ಳಿ ಸರ್ ಹತ್ರ. ನಿಮ್ಗೆ ಸವಿತಾ ಮೇಡಮ್ ನಂಬರ್ ತಗೊಳ್ಳಿ ಮೇಡಮ್. ಹೇಳಿ ಮ್ಯಾಮ್. ನಂಬರ್ ಕೊಡಿ. 95 ಹೇಳಿ ಮ್ಯಾಮ್. 953594. ಮುಂದೆ 6889. 6889. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ರೈಟ್ ಮಾ. ಸೊ ನಿಮ್ಗೆ ಪಾಂಪ್ಲೆಟ್ ಸೇರಿಸ್ತೀವಿ. ಸೊ ನೀವು ಇಮಿಡಿಯೇಟ್ ಸ್ಟಾರ್ಟ್ ಮಾಡಿ, ಇವತ್ತು ನಾಳೆಯಿಂದ ಸ್ಟಾರ್ಟ್ ಮಾಡಿ. ಓಕೆ, ಪೂರ್ತಿ ನಿಮ್ಮ ಜಮಖಂಡಿ ಆ ಸುತ್ತಮುತ್ತ ಅಲ್ಲಿರುವಂತ ಪ್ಲೇಸ್ ಎಲ್ಲ ಕವರ್ ಮಾಡಿ. ಎಲ್ಲ ಮನೆಗೆ ಹೋಗಿ ಕೊಡಿ, ಮನೆಗೆ ಹೋಗಿ ಕೊಟ್ಟು ಇನ್ವೈಟ್ ಮಾಡಿ. ಆಯ್ತಾ? ಪ್ರತಿ ಮನೆಗೆ ಹೋಗಿ ಕೊಟ್ರೆ ಅಲ್ಲಿರುವಂತ ಯಾರ ಸ್ವಲ್ಪ ಆತ್ಮಗಳು ನಿರೀಕ್ಷೆ ಮಾಡ್ತಾ ಇರ್ತವೆ ಇಂಥ ಇನ್ಫಾರ್ಮೇಶನ್ಗೋಸ್ಕರ. ಆಯ್ತಾ? ಅವರೆಲ್ಲರೂ ಸೇರ್ಕೊಂತಾರೆ, ಅವರು ನಮ್ಮ ಜೊತೆಗೆ ಆಧ್ಯಾತ್ಮಿಕ ಪ್ರಯಾಣ ಮಾಡ್ತಾರೆ. ಆಯ್ತಾ? ರೈಟ್. ಬೆಳಗಾಂನವರು, ದಾವಣಗೆರೆಯವರು, ಎಸ್, ದಾವಣಗೆರೆಯವರು, ಬೆಳಗಾವಿಯವರು ಹ್ಯಾಂಡ್ ರೈಸ್ ಮಾಡಬೇಕು. ನಾಳೆನೂ ಸ್ವಲ್ಪ ಹೆಚ್ಚಾಗಿ ಇದ್ರ ಬಗ್ಗೆನೇ ಸ್ವಲ್ಪ ಯೋಚನೆ ಮಾಡ್ಬೇಕಮ್ಮ ನಾವು. ನಾಳೆ ಯಾವುದೇ ಒಂದು ಪ್ರಾಯೋಗಪೂರ್ವ ತರಗತಿ ಬೇಡ. ಓಕೆ, ಆ ಸಮಯದಲ್ಲಿ ಸ್ಟಾರ್ಟ್ ಮಾಡಿ. ನಾವು ಪ್ರತಿ ದಿವಸ ಇದು ಮಾಡ್ತಾನೆ ಹೋಗ್ಬೇಕು. ಈ ಎಕ್ಸಸೈಸ್ ಪ್ರತಿ ದಿವಸ ಒಂದು ಕೆಲಸ ಮಾಡೋಣ. ನಾಳೆಯಿಂದ ಪ್ರಾಯೋಗ ತರಗತಿ ಇದೆಯಲ್ಲ, ಅಲ್ಲಿ ಸ್ವಲ್ಪ ಮಾಹಿತಿ ಕೊಟ್ಬಿಟ್ಟು ಏನಾದ್ರು ಸ್ವಲ್ಪ ತಂತ್ರಗಳು ಕೊಟ್ಟು ಇಮ್ಮಿಡಿಯೇಟ್ ಈ ತಕ್ಷಣ ಸ್ಟಾರ್ಟ್ ಮಾಡಿ. ಅವಾಗ ಏನಾಗುತ್ತೆ ಅಂದ್ರೆ ಅವತ್ತೇ ಈಗ ಸರ್, ವೀರಪ್ಪ ಸರ್ ಎಲ್ಲರೂ ಮಾಡಿರ್ತಾರಲ್ಲ, ಏನೇನು ನಡೀತಿದೆ, ಏನೇನು ನಡೆದಿದೆ, ಅದರ ಪ್ರೋಗ್ರೆಸ್ ಏನು, ಅದಕ್ಕೆ ಇನ್ನೂ ಏನಾದರೂ ಸ್ವಲ್ಪ ಮಾರ್ಪುಗಳಿದೆಯಾ, ಇನ್ನೂ ಏನಾದರೂ ಇಂಪ್ರೂವ್ ಮಾಡ್ಬೋದಾ, ಇವೆಲ್ಲ ನಾವು ತಿಳ್ಕೊಂಡು ಅದನ್ನ ಪ್ರಚಾರದಲ್ಲಿ ಮತ್ತೆ ಅದನ್ನ ಅಳವಡಿಸ್ಕೊಂಡು ಮುಂದಕ್ಕೆ ಹೋದ್ರೆ ಈ 12 ದಿವಸ ನಮಗೆ ಉಪಯುಕ್ತವಾಗಿ ಈ ಕಾರ್ಯಕ್ರಮಕ್ಕೆ ತುಂಬಾ ಲಾಭ ಆಗತ್ತೆ. ಓಕೆ, ರೈಟ್. ಥ್ಯಾಂಕ್ ಯು, ಧನ್ಯವಾದಗಳು. ಇನ್ಯಾರಾದ್ರೆ ಹ್ಯಾಂಡ್ ರೈಸ್ ಮಾಡಿ, ಬೇಗ ಹ್ಯಾಂಡ್ ರೈಸ್ ಮಾಡಿ, ಸಮಯ ಆಗಿದೆ. ರೈಟ್. ಓಕೆ ಮ್ಯಾಮ್. ನಂದ ಬಿಸಿ ಇರ್ಬೋದು ಸರ್. ಸುಧಾ ಮೇಡಮ್ಗೆ ನಾನು ಕಾಂಟ್ಯಾಕ್ಟ್ ಮಾಡ್ತೇನೆ, ಯಾಕಂದ್ರೆ ಇವತ್ತಿಂದ ಸೆಷನ್ ಸ್ಟಾರ್ಟ್ ಇದೆ. ರೈಟ್. ನಂದಾ ಮೇಡಮ್ ಸ್ವಲ್ಪ ಆದಷ್ಟು ಅಲ್ಲಿ ಸುಧಾ ಮೇಡಮ್ ಕಾಂಟ್ಯಾಕ್ಟ್ ಮಾಡಿ, ಅವ್ರಿಗೆ ಪಾಂಪ್ಲೆಟ್ ತಲುಪಿಸಿ. ಆಯ್ತಾ? ಸುತ್ತು ಅಂದ್ರೆ ಹುಬ್ಳಿಯಲ್ಲಿ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲೆಲ್ಲ ಪ್ರಚಾರ ಮಾಡಕ್ಕೆ. ಇದು ಪ್ರತಿ ಪಟ್ಟಣದಲ್ಲಿ ಆಗ್ಲಿ, ನಮ್ಮ ಕಡೆಯಿಂದ ಮಾತಾರ್ ಫೌಂಡೇಶನ್ ಕಡೆಯಿಂದ, ಮಾಸ್ಟರ್ಸ್ ಕಡೆಯಿಂದ ಇದು ಹೋಗ್ಲಿ. ಒಂದ್ ಕಡೆಯಿಂದ ಬಾಗಲಕೋಟೆ ಟೀಮ್ ಇಂದ ಬರ್ತಾ ಇದ್ದಾರೆ. ಆಯ್ತಾ? ನಮ್ಮ ವೇದಿಕೆಯಲ್ಲಿ ಇರೋರು ಬೆಂಗಳೂರಿನವರೆಲ್ಲ ಬರ್ಲಿಕ್ಕೆ ಒಂದು ಪ್ರಯತ್ನ ಅದೇನೋ ನಡೀತಾ ಇದೆ ಅಂತ ನೋಡಿ. ಅದನ್ನು ಖಂಡಿತ ನಾಳೆ ಚರ್ಚೆ ಮಾಡೋಣ ಹೆಚ್ಚಾಗಿ, ಯಾಕಂದ್ರೆ ಈಗಾಗಲೇ ಮಾಸ್ಟರ್ಸ್ ತುಂಬಾ ಲೆಫ್ಟ್ ಆಗಿದ್ದಾರೆ. ಓಕೆ, ರೈಟ್. ಓಕೆ, ಸಂಪನ್ನಗೊಳಿಸ್ತಾರೆ. ಓಕೆ ಸರ್. ವೆಂಕಟರಮಣ ಸರ್, ನೀವೇ ಮಾಡಿ, ತೊಂದರೆ ಏನು ಮಾಡಿ. ಬೆಳಿಗ್ಗೆ 5:30 ಗಂಟೆಯಿಂದ ಇಲ್ಲಿವರೆಗೆ ಯೋಗದ ಜೊತೆಗೆ ಪ್ರಾಣಾಯಾಮವನ್ನ ಮಾಡಿ ವೆಂಕಟರಮಣ ಸರ್ ತುಂಬಾ ಚೆನ್ನಾಗಿ ಧ್ಯಾನವನ್ನ ಸಹ ನಡೆಸ್ಕೊಟ್ರು. ಧನ್ಯವಾದಗಳು. ಹಾಗೇನೆ ಈ ಕಾರ್ಯಕ್ರಮವನ್ನ ಬಹುಶಃ ಇವತ್ತು ವಿಲಾಸ್ ಸರ್ ಹೋಸ್ಟ್ ಮಾಡಿದ್ದಾರೆ, ಅವ್ರಿಗೂ ಸಹ ಧನ್ಯವಾದಗಳು. ಹಾಗೇನೆ ಸರ್ ಒಂದು ಅತ್ಯುತ್ತಮ ಒಂದು ಪ್ರಯೋಗದ ಬಗ್ಗೆ ಅಥವಾ ಉದಾಹರಣೆಯೊಂದಿಗೆ ಅಥವಾ ನಮ್ಮ ಮಾತು ಹೇಗಿರ್ಬೇಕು ವಾಕ್ಕ್ಷೇತ್ರದ ಬಗ್ಗೆ ತುಂಬಾ ಅದ್ಭುತವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಗುರುಗಳಿಗೂ ಧನ್ಯವಾದಗಳು. ಹಾಗೇನೆ ಈ ಬಾಗಲಕೋಟೆ ಕಾರ್ಯಕ್ರಮದ ಬಗ್ಗೆ ನಾವೆಲ್ಲರೂ ಇವತ್ತು ಭಾಗವಹಿಸಿ
ಹೆಚ್ಚಿನ ಒಂದು ಚರ್ಚೆ ನಡೀತು, ಜೊತೆಗೆ ಪ್ರಚಾರ ಸಾಕಷ್ಟು ಆಗ್ಬೇಕು. ಯಾಕಂದ್ರೆ ಸರ್ ಹೇಳಿದ ಹಾಗೆ ಹುಬ್ಳಿಯಲ್ಲಿ ನಾವು ಒಂದು ತಿಂಗಳ ಮೊದಲೇ ಮಾಡಿದ್ವಿ, ಇಲ್ಲಿ ಇನ್ನು 10 ದಿನದಲ್ಲಿ ಆಗ್ಬೇಕು. ಎಷ್ಟು ಸಾಧ್ಯತೆ ಇದೆ ನಮ್ಮ ಸಮಯವನ್ನ ಇದಕ್ಕೆ ಮೀಸಲಿಟ್ಟು ಇದನ್ನ ಮಾಡೋಣ. ವಾಟ್ಸ್ಆ್ಯಪ್ ನಲ್ಲಿ ಎಷ್ಟು ಜನ ತಮಗೆ ಆ ಭಾಗದಲ್ಲಿ ಗುರ್ತಾ ಇದೆ ಎಲ್ರಿಗೂ ಕಳಿಸಿ. ಜೊತೆಗೆ ಪಾಂಪ್ಲೆಟ್ಸ್ ಬಗ್ಗೆ ಈಗಾಗಲೇ ವೀರಪ್ಪ ಸರ್ ಅವರು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಸೊ ಈ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗ್ಲಿಕ್ಕೆ ನಮ್ಮ ಈ ವೇದಿಕೆಯವರೆಲ್ಲರೂ ಸಹ ಒಂದು ಹೆಚ್ಚಿನ ಒಂದು ಶ್ರಮ ಪಟ್ಟು ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಅಂತ ಕೇಳ್ಕೊಂಡು ಭಾಗವಹಿಸಿದ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಇಲ್ಲಿಗೆ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸೋಣ. ಎಲ್ಲರಿಗೂ ಸಹ ಧನ್ಯವಾದಗಳು. ಸಂಜೆ ದಯಮಾಡಿ ಎಲ್ಲರೂ ಸಹ ಸಭೆಗೆ 7 ಗಂಟೆಗೆ ಹಾಜರಾಗಿಂತ ವಿನಂತಿಸ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲರಿಗೂ ಧನ್ಯವಾದ. ನಮಸ್ತೆ.